यस्याद्भवद्भक्तजनार्तिहन्तः विद्युत्तमुन्नेश्च विचारितोणं स्तम्भेऽवतार्यस्तमनन्यलभ्यं लक्ष्मीनृसिंहं शरणं प्रपद्ये केशवार्कवापात्रं दीशमादिगुणार्णवं श्रीषडारीतीशानां देशकेन्द्रमहं भजे प्रपद्ये निर्वद्यानां निषद्यां गुणसम्पदां शरणं भोवीतानां षडगोपमुनेश्वरं वेदान्तदेशिकचिन्तकटाक्षलप्रतयन्तसारमनवद्यगुणं बुधाक्रियं नारायणार्यतिर्यकृपाशक्तं श्रीरङ्गनाथतिशेखरमाश्रयामः रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं श्रीशैलेशदयापात्रं दीभक्त्यादिगुणार्णं यतीन्द्रप्रभं वन्दे अर्मिजामातर्मुनिं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदां विजग्मरुक्मा व्यामोहतस्तेत्राणितरामेने अस्मद्गुरोर्भगवतोऽस्य देकसिन्धोः रामानुजस्य शरणं जनं प्रपद्ये मातापिता युवतिस्तनया विभूतिः सर्वं यदेव नियमेन मदन्वयानामाद्यस्य कुलपदे कुलाविरामं श्रीमत्तदङ्ग्रिगुणमणमामि मूर्ध्ना भूतं सरच्च मदाख्यपट्टनाथ श्रीभक्तिसारकुलशेखरयोगिवाहान् भक्ताङ्ग्रिरेण परकालतीन्द्रमिष्टान् श्रीमत्पराङ्किशमिम्बणदोऽस्मि नित्यम् गुरुमुखमनित्यप्राहवेदानसे नीलातुङ्गस्तनगिरिहृदि सुप्तमुद्भवतिकृष्टं भारात्यं संशितिशतशिरस्थितमध्याभयन्तीं सोच्छिष्ठायां सृजनिलितं यापलात्कृत्यपुङ्क्ते गोदा तस्यै नमैदमिदं भूये वास्तु भूयः अन्नवयल पुदவை ஆண்டாள் அரங்கற்கு பன்னதிருப்பாவே பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சுடிக் கொடுத்த சொற்குடியே தொல்பாவை பாடியளவல்லவல் வகையாய் அடிநீ வேங்கடவர்க்கு என்னவிதி என்னவெம்மான் நாங்கடவா வண்ணமே நல்கு ஸ்ரீவெட்டு சித்தகுலநந்தன் கல்பவல்லீம் ஸ்ரீரங்கராஜ ஹரிச்சந்தன யோக திருஷ்யாம் சாட்சாட்சமாம் கருணையா கமலாமிவான்யாம் गोदामनन्यहरणशरणं प्रपद्ये दिशन्तु मे देव सदा त्वदीयादयादरङ्गानुचरा कटाक्षाक्षोत्रेषु पुंसानुचरं चरन्तीं सरस्वतीं संस्कृतकामधेनुः ಇವತ್ತಿನ ಪ್ರವಚನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗೋದೆ ಈ ಒಂದು ರಥವನ್ನು ಪಾವೈ ತಿರುಪಾವೈ, ತಿರು ಅಂದರೆ ತಾಯಿ, ಶ್ರೀ ಅಂತ, ಶ್ರೀ ಅಂದರೆ ಲಕ್ಷ್ಮಿ, ಪಾವೈ ಅಂದರೆ ಇಟ್ಕೊಂಡಿರುವ ಒಂದು ರಥ. ಪಾವೈ ಅಂದರೆ ನೋಂಬು ಅಂತ ರಥ. ಈ ತಿರುಪಾವೈ ದೇವಿಗೋಸ್ಕರ ಇಟ್ಕೊಂಡಿರುವ ಈ ರಥದಲ್ಲಿ ಮೊದಲ 5 ಪಾಶುರದಲ್ಲಿ ಗೋದೆ ನಾರಾಯಣನ ಎಲ್ಲ ಅವತಾರಗಳನ್ನು ಹೇಳ್ತಾಳೆ. ಇಲ್ಲಿ ಅವತಾರ ಅಂದರೆ ನಾವು ಬರೀ 10 ಅವತಾರ ತಗೋಬಾರ್ದು. ಹಯಗ್ರೀವ ಅವತಾರ ಈ ದಶಾವತಾರದಲ್ಲಿ ಇಲ್ಲ. ರಂಗನಾಥನ ಅವತಾರ ಈ ದಶಾವತಾರದಲ್ಲಿ ಇಲ್ಲ. ಆದರೆ ನಮ್ಮ ವಿಶಿಷ್ಟಾದ್ವೈತದ ಸಂಪ್ರದಾಯದಲ್ಲಿ ರಂಗನಾಥನೇ ಮೊದಲು, ಪೆರಿಮಾಳ್ ಅಂತಾರೆ, ಅವನೇ ದೊಡ್ಡವನು, ಶ್ರೀರಂಗದಲ್ಲಿರುವನು. ಆ ರಂಗನಾಥನ್ನ ಇಕ್ಷ್ವಾಕು ವಂಶದಲ್ಲಿ ಅವನನ್ನು ಪೂಜೆ ಮಾಡ್ತಾ ಇರ್ತಾರೆ. ಇಕ್ಷ್ವಾಕು ವಂಶ ರಾಮನ ವಂಶ. ಸಗರ ಅನ್ನುವ ರಾಜ ಈ ರಂಗನಾಥನ್ನ ಬ್ರಹ್ಮ ಪೂಜೆ ಮಾಡ್ತಾ ಇರ್ತಾರೆ. ಬ್ರಹ್ಮ ಪೂಜೆ ಮಾಡ್ತಾ ಇರ್ತಾನೆ. ಸಗರ ಅನ್ನುವ ಇಕ್ಷ್ವಾಕು ಅನ್ನುವ ರಾಜ ಬ್ರಹ್ಮನಲ್ಲಿ ಹೋದಾಗ ಬ್ರಹ್ಮ ಆ ಭಗವಂತನ ರಂಗನಾಥನ್ನ ಇಕ್ಷ್ವಾಕುಗೆ ಕೊಟ್ಟು ಕಳಿಸ್ತಾನೆ. ಅವತ್ತಿಂದ ಇಕ್ಷ್ವಾಕು ವಂಶದ ಆರಾಧ್ಯ ದೈವ ರಂಗನಾಥ. ಈ ರಂಗನಾಥ ಹೇಗೆ ಶ್ರೀರಂಗಕ್ಕೆ ಬಂದ ಅಂದರೆ, ಪಟ್ಟಾಭಿಷೇಕ ಆದ ಮೇಲೆ ಎಲ್ಲರಿಗೂ ಒಂದೊಂದು ಬಹುಮಾನ ಕೊಟ್ಟು ಕಳಿಸ್ತಾ ಇರ್ತಾನೆ. ಅವರವರ ಕಾರ್ಯಕ್ಕೆ ತಾಂಬೂಲ ಕೊಟ್ಟು ಕಳಿಸ್ತಾನೆ ರಾಮ. ವಿಭೀಷಣನ ಒಂದು ಸಮಯ ಬಂದಾಗ ವಿಭೀಷಣ ಕೇಳ್ತಾನೆ, ರಂಗನಾಥ ಚೆನ್ನಾಗಿದೆ, ನಾನು ರಂಗನಾಥನ ಕರ್ಕೊಂಡು ಹೋಗ್ತೀನಿ. ಕೊಟ್ಬಿಡ್ತಾನೆ ರಾಮ. ರಂಗನಾಥನ್ನ ಕರ್ಕೊಂಡು ಹೋಗಿ ಶ್ರೀಲಂಕಾದಲ್ಲಿ
ಇಡಬೇಕು ಅಂತ ಹೋಗೋ ಮಧ್ಯದಲ್ಲಿ ಶ್ರೀರಂಗ ಹೋಗೋ ಸಮಯದಲ್ಲಿ ಅವನಿಗೆ ಸಂಧ್ಯಾಕಾಲ ಆಗುತ್ತೆ. ಸಂಧ್ಯಾಕಾಲ ಆದಾಗ ಅವನು ಸಂಧ್ಯಾವಂದನೆ ಮಾಡಬೇಕು. ಸಂಧ್ಯಾವಂದನೆ ಮಾಡೋದಕ್ಕೋಸ್ಕರ ಅವನು ಬ್ರಾಹ್ಮಣ. ಸಂಧ್ಯಾವಂದನೆ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಮಂಟಪದಲ್ಲಿ ರಂಗನಾಥನ ಇಡ್ತಾನೆ. ರಂಗನಾಥ ಅಲ್ಲಿಂದ ಕದಲಲ್ಲ. ಅವನಲ್ಲಿ ಇನ್ನೊಂದು ಅಲ್ಲಿನ ರಾಜ ರಂಗನಾಥ ಇಲ್ಲಿ ಬರಬೇಕು ಅಂತ ತಪಸ್ಸು ಮಾಡ್ತಾ ಇರ್ತಾನೆ. ಅವನ ಆ ಭಕ್ತನ ಆಸೆಯನ್ನು ನೀಗಿಸೋಕ್ಕೋಸ್ಕರ ಅವನಲ್ಲೇ ಉಳ್ಕೋತಾನೆ ರಂಗನಾಥ. ಅದಕ್ಕೆ ಅಲ್ಲಿ ದೇವಸ್ಥಾನ ಕಟ್ತಾರೆ. ಅಲ್ಲಿ ಹೇಗೆ ಅಂದರೆ ದಕ್ಷಿಣಕ್ಕೆ ನೋಡ್ತಾ ಇರ್ತಾನೆ. ದಕ್ಷಿಣ ನೋಡ್ತಾ ಇರ್ತಾನೆ. ಅದಕ್ಕೆ ದೇಶಿಕರು ಹೇಳ್ತಾರೆ, ದಿಗ್ದಕ್ಷಿಣಾಪಿ ಪರಿಭಕ್ತಿಮ ಪುಣ್ಯ ಲಭ್ಯಾತ್ ಸರ್ವೋತ್ತರ ಭವತಿ ದೇವಿ ತವಾವತಾರಾತ್ ಯತ್ರೇಣ ರಂಗಪತಿನ ಬಹುಮಾನ ಪೂರ್ವಂ ನಿದ್ರಾಳನಾಪಿ ನಿಹಿತಂ ನಿಹತಾ ಕಟಾಕ್ಷ ಅಂತ. ಅಂದರೆ ರಂಗನಾಯಕಿ ಕೇಳ್ತಾಳಂತೆ, ನೀನು ಯಾಕೆ ನೀನು ದಕ್ಷಿಣನೇ ನೋಡ್ತಾ ಇದೀಯಾ ಅಂತ. ಈ ರಂಗನಾಥ ನೋಡ್ತಾ ಇರೋದು ದಕ್ಷಿಣದಲ್ಲಿ ಶ್ರೀವಿಲ್ಲಿಪುತ್ತೂರು ಬಂದು ದಕ್ಷಿಣಕ್ಕೆ ಬರುತ್ತೆ. ಆಂಡಾಳ್ ನೋಡ್ತಾ ಇರ್ತಾನೆ ರಂಗನಾಥ. ಆದರೆ ಆಂಡಾಳ್ ನೋಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಮನೆಯಲ್ಲಿ ಗಲಾಟೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾನೆ, ನೋಡಮ್ಮ, ಶ್ರೀಲಂಕಾದಲ್ಲಿ ವಿಭೀಷಣ ಸರಿಗೆ ರಾಜ್ಯಭಾರ ಮಾಡ್ತಾ ಇದ್ದಾನೋ ಇಲ್ವೋ ಅದನ್ನು ನೋಡೋದಕ್ಕೋಸ್ಕರ ನಾನು ಆ ಕಡೆ ತಿರ್ಕೊಂಡಿದ್ದೀನಿ ಅಂತ. ಇವಾಗ ವಾಟ್ಸಪ್ ಚೆಕ್ ಮಾಡುವಾಗ ಯಾವುದೋ ಒಂದು ಹುಡುಗನ ಹೆಸರಲ್ಲಿ ನೇಮಲ್ಲಿ ಸೇವ್ ಮಾಡಿರ್ತಾರೆ, ಗರ್ಲ್ ಫ್ರೆಂಡ್ಸ್ದು. ಮೊಬೈಲ್ ಕೊಡಲ್ಲ, ಇಲ್ಲಮ್ಮ ಫ್ರೆಂಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆ ರೀತಿ ರಂಗನಾಥ ಈ ರಂಗನಾಯಕಿನ ಯಾಮಾರಿಸ್ತಾನೆ. ಅದೆಲ್ಲ ಒಂದು ಲೀಲೆ ಅಷ್ಟೇ. ಆ ರಂಗನಾಥ ಶ್ರೀರಂಗಕ್ಕೆ ಬಂದ ಒಂದು ಸಮಯ ಅದು. ಅಲ್ಲಿ ಕಾವೇರಿ ಬರ್ತಾಳೆ. ಕಾವೇರಿ ಯಾಕೆ ಬರ್ತಾಳೆ? ಅಲ್ಲಿ ಕಾವೇರಿಗೂ ಗಂಗೆಗೂ ಒಂದು ಪಂದ್ಯ ಆಗುತ್ತೆ. ಕಾವೇರಿನ ಕೂತು ತಪಸ್ಸು ಮಾಡ್ತಾಳೆ ಈಶ್ವರನ. ಗಂಗೆ ಶ್ರೇಷ್ಠಳೋ ನಾನು ಶ್ರೇಷ್ಠಳೋ ಅಂತ. ಈಶ್ವರ ಗಂಗೆ ತಲೆ ಮೇಲೆ ಕೂತಿರ್ತಾಳಲ್ಲ, ಗಂಗೆನೇ ಶ್ರೇಷ್ಠ ಅಂತ. ಇವಳು ಆ ಒಂದು ಇದನ್ನು ಅಸಹನೆಯಿಂದ ಮತ್ತೆ ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿದಾಗ ಹೇಳ್ತಾಳೆ, ನೀನು ಶ್ರೀರಂಗದಲ್ಲಿ ಎರಡು ಕಡೆನೂ ತಲೆ ಮೇಲೆ ಮತ್ತು ಪಾದದ ಮೇಲೆ ಹರಿದ್ರೆ ನಿನ್ನ ಒಂದು ಪಾವಿತ್ರ್ಯತೆ ಜಾಸ್ತಿ ಆಗುತ್ತೆ, ನಿನ್ನ ಒಂದು ಹೆಸರು ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ಈ ಕಡೆಗಳಲ್ಲೂ ಕಾವೇರಿ ಹರಿತಾ ಇರ್ತಾಳೆ. ಆವಾಗ ರಂಗನಾಥನ ಪಾದ ಸ್ಪರ್ಶ ಆದಮೇಲೆ ಅವಳು ಗ್ರೇಟ್ ಆಗ್ಬಿಟ್ಲು. ಯಮುನೆ ಕೃಷ್ಣನ ಪಾದ ಸ್ಪರ್ಶ ಆಗುತ್ತೆ ಯಾವಾಗ? ನಂದಗೋಕುಲಕ್ಕೆ ವಸುದೇವ ಅವನನ್ನು ಹೊತ್ಕೊಂಡು ಹೋಗುವಾಗ ಜಾಗ ಬಿಡಲ್ಲ. ಎಲ್ಲಿ ತನಕ ಜಾಗ ಬಿಡಲ್ಲ? ಅವನ ತಲೆ ಮೇಲೆ ಅವನ ಪಾದ ಸ್ಪರ್ಶ ಆಗೋ ತನಕ ಜಾಗ ಬಿಡಲ್ಲ. ಆ ಒಂದು ಪಾದ ಸ್ಪರ್ಶ ರಾಮನ ಒಂದು ಆಶೀರ್ವಾದ ಆಗಿರುತ್ತೆ ಯಮುನೆಗೆ. ಯಾಕಂದರೆ ಯಮುನೆ ರಾಮ ಮತ್ತು ಸೀತೆ ಎಲ್ಲ ಯಮುನೆಗೆ ದಾಟಿ ಹೋಗುವಾಗ ಯಮುನೆ ರಾಮನ ಪಾದ ಸ್ಪರ್ಶಕ್ಕೋಸ್ಕರ ಮೇಲೆ ಬರ್ತಾಳೆ. ಮೇಲೆ ಬಂದಾಗ ಹೇಳ್ತಾನೆ, ನಾನು ಏಕಪತ್ನಿ ವೃತ್ತಸ್ಥ, ನನ್ನ ಹತ್ರ ಬರಬೇಡ ಅಂತ. ನಾನು ಏಕಪತ್ನಿ ವೃತ್ತಸ್ಥ, ನನ್ನ ಹತ್ರ ಬರಬೇಡ ಅಂತ ಹೇಳ್ಬಿಟ್ಟು ರಾಮ ಹೇಳ್ತಾನೆ, ನಿನಗೆ ಕೃಷ್ಣಾವತಾರದಲ್ಲಿ ನಿನಗೆ ಪಾದಸ್ಪರ್ಶದ ಒಂದು ಇದು ಕೊಡ್ತೀನಿ ಅಂತ. ಅದೇ ರೀತಿ ಇಲ್ಲಿ ಕಾವೇರಿ ರಂಗನಾಥನ ಪಾದಸ್ಪರ್ಶ ಸಿಕ್ಕ ಮೇಲೆ ಅವಳು ಪವಿತ್ರಳಾಗ್ತಾಳೆ ಅಂತ. ಈ ತಿರುಪಾವೈ ಅನ್ನೋ ಒಂದು ವ್ರತವನ್ನು 9 ದಿವಸ ಆಯಿತು ಆರಂಭಿಸಿ. ಅಲ್ಲಿ ಆರಂಭಿಸೋಕ್ಕೆ ಶುರು ಮಾಡಿ ಏನಂದರೆ, ಯಾರ ಮೇಲಾದರೆ ಮದುವೆಗಿದ್ವಿ ಇತ್ತು ಅಂದರೆ ಒಂದು 6 ತಿಂಗಳಿಂದಾನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಕಾರ್ಯಗಳು. ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕಾಗುತ್ತೆ, ಆಮೇಲೆ ಮನೆ ದೇವ್ರ ಹತ್ರ ಹೋಗಿ ಇಡಬೇಕಾಗುತ್ತೆ, ಬೀಗ್ರ ಮನೆಗೆ ಹೋಗಿ ಕೊಡಬೇಕಾಗುತ್ತೆ, ಮನೆ ದೊಡ್ಡವ್ರಿಗೆ ಹೋಗಿ ಮನೆಗೆ ಹೋಗಿ ಇದು ಮಾಡಬೇಕಾಗುತ್ತೆ, ಮತ್ತು ಜ್ಯುವೆಲ್ಸು ಮತ್ತು ಸೀರೆಗಳೆಲ್ಲ ಪರ್ಚೇಸ್ ಮಾಡಬೇಕಾಗುತ್ತೆ. ಆ ರೀತಿ ಈ ಒಂದು ವ್ರತವನ್ನು ಆರಂಭಿಸೋದಕ್ಕೆ ಸಖಿಯರನ್ನ ಎಬ್ಬಿಸ್ತಾ ಇದ್ದಾಳೆ. ಸಖಿಯರನ್ನ ಎಬ್ಬಿಸ್ಬಿಟ್ಟು ಯಾಕೆ ಅಂದರೆ ನಮಗೇನು ಸಿಗುತ್ತೆ ಅಂತ ಕೇಳ್ತಾರೆ.
ಕೃಷ್ಣಾನುಭವ ಸಿಗುತ್ತೆ. ಕೃಷ್ಣಾನುಭವಕ್ಕಿಂತ ಬೇರೆ ಏನೂ ಇಲ್ಲ. 8 ಜನ ಗೋಪಿಕಾ ಸ್ತ್ರೀಯರನ್ನ ಎಬ್ಸಾಯಿತು. ಅಂದರೆ 8 ಪಾರ್ಶ್ವದಲ್ಲಿ 3 ಜನನ ಎಬ್ಸಾಯಿತು. 5 ಮೊದಲು ಪರಮಾತ್ಮನ ಒಂದು ವೈಕುಂಠನಾಥ, ಮತ್ತು ಕ್ಷೀರಾಬ್ಧಿಶಯನ, ವಿಭವಾವತಾರ, ಅಂತರಾತ್ಮ, ಮತ್ತು ದೇವಸ್ಥಾನದಲ್ಲಿರುವ ಆ ಅನಂತ ಪದ್ಮನಾಭನ್ನೆಲ್ಲ ಎಬ್ಸಾಯಿತು. ಅವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ತನ್ನ ಆ ಒಂದು ರಥವನ್ನು ಮಾಡುವ ಸ್ಥಳಕ್ಕೆ ಎಲ್ಲರೂ ಬಂದಿದ್ದಾರೆ ಅಂತ ನೋಡುವಾಗ 5,00,000ದಲ್ಲಿ 4,99,990 ಗೋಪಿಕಾಸ್ತ್ರೀ ಎಲ್ಲ ಬಂದಿದ್ದಾರೆ. ಇನ್ನು 10 ಜನ ಬಂದಿಲ್ಲ. ಏನು 10 ಜನ ಸೋಂಬೇರಿಗಳ? ಅಂದರೆ ಅವರು ಸ್ವತಃ ತಮ್ಮನ್ನು ಕೃಷ್ಣಾನುಭವದಲ್ಲಿ ತೇಲಿ ಹೋಗ್ಬಿಟ್ಟಿದ್ದಾರೆ. ಹೋಗಿ ಅವರನ್ನು ಎಬ್ಬಿಸ್ಬೇಕು. ಮೊದಲನೇ ಹೇಳ್ತಾಳೆ, ಪಾವಾಯ್ ಎಲೆ ಮಗುವೆ ಏಳು ಅಂತ. ಎರಡನೇದರಲ್ಲಿ ನೀನು ಮೊದಲನೇ ಹೇಳು ಪಾಪ, ಅವಾಗ ತಾನೇ ಈ ಒಂದು ಗುಂಪಿಗೆ ಸೇರಿಳೋರು. ಅವಳನ್ನ ಪಿಳ್ಳ ಅಂತ ಕರಿತಾನೆ. ಎರಡನೇ ಅವಳನ್ನ ಪೇಯ್ಪೆಣ್ಣೆ ಅಂತಾಳೆ. ಮೊದಲು ಪೇಯ್ಪೆಣ್ಣೆ ಅಂದಮೇಲೆ ಅದಕ್ಕೆ ಅವಳು ಕೋಪಿಸ್ಕೋತಾಳ ಅಂತ ನೋಡಿದ್ರೆ ಆಚಾರ್ಯರು ಹೇಳ್ತಾರೆ, ಯಾರು ಹೊಗಳಿ ಯಾರು ತೆಗಳಿ ನೀವು ಯಾವಾಗಲೂ ಸಮಾನವಾಗಿರಬೇಕು ಅಂತ. 3 ಬಂದರೆ ಅತ್ತೆ ಕಡೆ 6 ಕೊಟ್ಟರೆ ಸೊಸೆ ಕಡೆ ಹೋಗದೆ ಎರಡನ್ನೂ ಸಮಾನವಾಗಿ ತಗೋಬೇಕು ಅಂತ. ಪೇಯ್ಪೆಣ್ಣೆ ಅಂದರು ಅವಳೇನು ಅಷ್ಟೊಂದು ಅದು ಪ್ರತಿಕ್ರಿಯೆ ತೋರಿಸಲಿಲ್ಲ. ನಾಯಕ ಪೆಣ್ಪಿಳ್ಳ ಅಂತಾಳೆ. ನಾಯಕ ಪೆಣ್ಪಿಳ್ಳ ಅಂದರೆ ನಾಯಕಿಯ ಒಂದು ಸ್ವಭಾವ ಉಳ್ಳವಳೆ ಏಳು ಅಂತ ಅವಳನ್ನ ಎಬ್ಬಿಸ್ತಾರೆ. ಅವಳನ್ನ ಎಬ್ಬಿಸ್ಮೇಲೆ ನೆಕ್ಸ್ಟು ಸೂರ್ಯ ಹುಟ್ಟಿದ್ದಕ್ಕೆ ಏನು ಪುರಾವೆ ಏನು ಅಂತ ಕೇಳ್ತಾರೆ. ಸೂರ್ಯ ಹುಟ್ಟಿದ್ದಕ್ಕೆ ಪುರಾವೆ ಏನು? 4 ಗಂಟೆಗೆ ಬಂದರೆ ಸೂರ್ಯ ಕಾಣಿಸ್ತಾನ? ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಾಗ ಅಲ್ಲಿ ಕಿಚಿ ಅನ್ನೋ ಒಂದು ಪಕ್ಷಿಗಳು ಕೂಗ್ತಾ ಇದೆ ನೋಡಮ್ಮ, ಭಾರದ್ವಾಜ ಪಕ್ಷಿಗಳು ಕೂಗ್ತಾ ಇದೆ, ನೀನು ಬೆಳಿಗ್ಗೆ ಆಯಿತು ಏಳು ಅಂತ. ಅವಳು ಎದ್ದು ಬರ್ತಾಳೆ. ಇನ್ನೊಬ್ಬಳೆ ನೆಬ್ಬಿಸ್ಬೇಕು. ಇನ್ನೊಬ್ಬಳೆ ನೆಬ್ಬಿಸುವಾಗ ಈ ಪೂರ್ವದಲ್ಲಿ ಕೀழ்ವಾನಂ ಬೆಳ್ಳಂದ್ರೆ ಪೂರ್ವದಲ್ಲಿ ಒಂದು ಭಾಗ ಬೆಳ್ಳಗಾಗಿದೆ. ಅಂದರೆ ಅರ್ಥ ಏನು? ಅರುಣೋದಯ ಆಗ್ತಾ ಇದೆ, ಸೂರ್ಯೋದಯ ಆಗುತ್ತೆ ಏಳು ಅಂತ ಇವಳು ನೆಬ್ಬಿಸ್ತಾಳೆ. ಇದಾದ ಮೇಲೆ ತೂಮಣಿ ಮಾಡತ್ತು ಚುಟ್ಟಂ ವಿಳಕ್ಕರಿಯ ಧೂಪಂ ಕಮಳಿಯ ತುಲನ ಮೇಲ್ ಕಣ್ವಳರಂ மாமான் மகளே மணிக்கதவம் தாய் திருவாய் மாமீர் அவளை இழப்பீரோ உன்மகள்தான் உமியோ அன்றிச்செவிடோ அனந்தலோ ஏமப்பெருந்துயில் மந்திரப்பட்டாளோ மாமாயன் மாதவன் வைகுந்தன் என்னென்று நாமம் பலவம் ನವಿನ್ರೇಲೋರ್ ಎಂಬಾವಾಯ್. ಇಲ್ಲಿ ತೂಮಣಿ ಮಾಡತ್ತು. ತೂಮಣಿ ಅಂದರೆ ಶುದ್ಧವಾದ ಒಂದು ಮಣಿಮಂಟಪ. ಶುದ್ಧವಾದ ಮಣಿಮಂಟಪದಲ್ಲಿ ಎಲ್ಲ ಕಡೆನೂ ದೀಪ ಹಚ್ಚಿರ್ತಾರೆ. ದೀಪ ಹಚ್ಚಿದ ಅದೇನು ಶುಟ್ರಂ ವಿಳಕ್ಕರಿಯ ಪೂರ್ತಿ ಆ ಒಂದು ಮಂಟಪದಲ್ಲಿ ಎಲ್ಲ ಕಡೆನೂ ದೀಪ ಉರಿತಾ ಇದೆ. ಇದಲ್ಲದೆ ಧೂಪದ ಸುಗಂಧ ಬರ್ತಾ ಇದೆ. ಧೂಪಂ ಕಮಯ ತುಯಿಲ್ ಅಣೆ ಮೇಲ್ ಕಣ್ವಳರಂ. ಇವಳು ಒಂದು ಮಂಚದ ಮೇಲೆ, ಅದು ಏನು, ಅದು ಶುದ್ಧವಾದ ಒಂದು ಮಣಿಯಿಂದ ತುಂಬಿದ ಒಂದು ಮಂಟಪ, ಅದರಲ್ಲಿ ಮಲಗಿರ್ತಾಳೆ. ಇಲ್ಲಿ ಇವಳು ನಿಜವಾಗ್ಲೂ ಮಲಗಿರ್ತಾಳೆ ಅಂತ ವಚನಕಾರ ವ್ಯಾಖ್ಯಾನಕಾರ ಹೇಳ್ತಾರೆ. ಹೇಗೆ ಅಂದರೆ ಇಲ್ಲಿಂದ ಏನು ಬದಲೇ ಬರ್ತಾ ಇಲ್ಲ. ಬದಲು ಬರಲಿಲ್ಲ ಅಂದರೆ ಯಾವಾಗಲೂ ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡ್ತಾ ಇರೋರನ್ನ ಎಬ್ಬಿಸ್ಬೋದು, ನಿದ್ದೆನೇ ಮಾಡದೇ ಇರೋರನ್ನ ಎಬ್ಬಿಸ್ಬೋದು. ಈ ಕಳ್ಳ ನಿದ್ದೆ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ಎಬ್ಸೋದು ಕಷ್ಟ. ಯಾವಾಗಲೂ ಪರಮಾತ್ಮ ಕಳ್ಳ ನಿದ್ರೆನೇ, ನಮ್ಮನ್ನೆಲ್ಲ ನೋಡ್ಕೋಬೇಕಲ್ಲ, ಅವ್ನು ನಿದ್ದೆ ಮಾಡ್ಬಿಟ್ರೆ ಅಷ್ಟೇ. ಆ ಒಂದು ಅದಲ್ಲದೆ ಇದರಲ್ಲಿ ಆಂಡಾಳು ಬಂದು
ತನ್ನ ಸ್ವರೂಪ ತೋರಿಸ್ತಾ ಇದ್ದಾಳೆ. ಇಲ್ಲಿ ತನಕ ಗೋಪಿಕಾ ಸ್ತ್ರೀ ಥರ ಅವಳು ತನ್ನನ್ನೇ ಅವಲಂಬಿಸ್ಕೊಂಡ್ಬಿಟ್ಟಿದ್ಲು. ಇಲ್ಲಿ ಮಾತ್ರ ತಾನು ಆಂಡಾಳಾಗಿ ಮತ್ತೆ ಮಾಮಾನ್ ಮಗಳೇ ಅಂತಾಳೆ, ಅಂದರೆ ಮಾವನ ಮಗಳೇ, ಮತ್ತೆ ಮಾಮೀರ್ ಅಂತಾಳೆ. ಇದರಲ್ಲಿ ಸಂಬಂಧವನ್ನು ತೊಗೊಂಬರ್ತಾ ಇದ್ದಾಳೆ ಇಲ್ಲಿ. ಹಾಗಂದರೆ ಅವಳು ಆಂಡಾಳಾಗಿ ಇಲ್ಲಿದ್ದಾಳೆ, ಕ್ಷಣಕಾಲದಲ್ಲಿ ಆಂಡಾಳಾಗಿ ತದನಂತರ ಮತ್ತೆ ಗೋಪಿಕಾಸ್ತ್ರೀ ಆಗ್ತಾಳೆ. ಆ ರೀತಿ ತುಯಿಲ್ನಣೆ ಮೇಲ್ ಕಣ್ವಳರಂ ಮಾಮಾನ್ ಮಗಳೇ ಮಣಿಕ್ಕದವಂ ತಾಯ್ತಿರುವ ಆ ಬಾಗಿಲು ಶುದ್ಧವಾದ ಮಣಿಯಿಂದ ತುಂಬಿರ್ತದೆ. ಶುದ್ಧವಾದ ಮಣಿಯಿಂದ ಮಾಡಿರುವಂಥ ಆ ಒಂದು ಕದ, ಒಂದು ಬಾಗಿಲು ತೆಗಿ ಅಂತ ಹೇಳ್ತಾಳೆ. ಏನು ಬದಲು ಬರಲ್ಲ ಅಲ್ಲಿಂದ. ಆವಾಗ ಮಾಮೀರ್ ಅವಳೆ ಹೇಳ್ಪೀರು, ಮಾಮೀರ್ ಅಂತ ಅಲ್ಲಿರೋದು ಒಬ್ಬಳೆ. ಯಾಕೆ ಬಹುವಚನ ಇಲ್ಲಿ ಬರುತ್ತೆ ಅಂದರೆ, ಈ ಒಂದು ಸ್ತ್ರೀ 6 ಸ್ತ್ರೀಗೆ ಸಮ ಅಂತೆ. ಭೋಜೇಶು ಮಾತಾ ಕ್ಷಮೆಯಾಧರಿತ್ರಿ ಇದೆಲ್ಲ ಇದೆಯಲ್ಲ, ಆ ಒಂದು 6 ಗುಣಗಳ ಸುಲಕ್ಷಣಗಳ ಸಂಗಮ ಒಂದು ಸ್ತ್ರೀ. ಹೀಗಿರುವಾಗ ಅವಳು 6 ಸ್ತ್ರೀನ ನೆನೆಸ್ಕೊಂಡು ಅವಳಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ಮಾಮೀರ್ ಅವಳೆ ಎಳಪ್ಪೀರೋ ಎದ್ದೇಳಿಸಿ ಅವಳನ್ನ ಅಂತ. ಉನ್ಮಗಳ್ತಾ ನಿನ್ನ ಮಗಳೇ ಅಲ್ವಾ. ಊಮೆಯೋ ಅವಳೇನು ಮೂಗಿನ, ಮಾತಾಡೋಕ್ಕೆ ಬರಲ್ವಾ. ಅಂಡ್ರಿಚ್ಛವಿಡೋ ಕಿವಿ ಕೇಳಿಸಲ್ವಾ. ಮೂಗಿ ಆದರೆ ಪರವಾಗಿಲ್ಲ, ಮೂಗಿ ಆದರೆ ಅಟ್ಲೀಸ್ಟ್ ಕೈಯಲ್ಲಿ ಕಿವಿ ಕೇಳಿಸುತ್ತೆ, ಕೈಯಲ್ಲಿ ಸಂಜ್ಞೆ ಮಾಡ್ಬೋದು. ಏನು ಅವಳೇನು ಕಿವಿಡಿನಾ, ಕಾಣಿಸ್ತಾ ಕಿವಿ ಕೇಳಿಸಲ್ವಾ. ಆನಂದಲೋ ಅಂದರೆ ಆಲಸ್ಯ. ಅವಳು ಬಿಟ್ಟರೆ ಸೋಂಬೇರಿ ಪ್ರಪಂಚದಲ್ಲೇ ಇರಲ್ಲ, ಆಲಸ್ಯವಾಗಿದ್ದಾಳ. ಏಮಪ್ಪೆರಂತುಯಲ್ ಅಂದರೆ ಯಾರಾದರೂ ಮಂತ್ರ ಹಾಕಿದಾರಾ, ಮಂದಿರ ಪಟ್ಟಾಳೋ, ಅವಳ ಮೇಲೆ ವಶೀಕರಣ ಮಾಡಿದಾರಾ. ಯಾತಕ್ಕೋಸ್ಕರ ಅವಳು ಹೇಳಬೇಕು ಮಾಮಾಯನ್ ಮಾಧವನ್ ಅಂದರೆ ಮಾ ಅಂದರೆ ತಾಯಿ, ಧವನ್ ಅಂದರೆ ಅವಳ ಗಂಡ. ಮಾಧವನ್. ಈ ರಾಮಾಯಣ ಆರಂಭ ಆಗೋಕ್ಕೆ ಮೊದಲು ವಾಲ್ಮೀಕಿ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಕಾಡಲ್ಲಿ ಹೋಗುವಾಗ ಎರಡು ಪಕ್ಷಿ ಒಂದು ಹೆಣ್ಣು ಒಂದು ಗಂಡು. ಆ ಪಕ್ಷಿ ಒಂದಕ್ಕೊಂದು ಮಾತಾಡ್ತಾ ಇರುವಾಗ ಒಬ್ಬ ಬೇಡ ಬಂದು ಒಂದು ಪಕ್ಷಿನ ಸಂಹಾರ ಮಾಡ್ತಾರೆ. ಆ ಪಕ್ಷಿ ಕೆಳಗಡೆ ಬರುತ್ತೆ. ಆ ಪಕ್ಷಿ ಕೆಳಗಡೆ ಬಿದ್ದಾಗ ಇವನು ಆ ಪಕ್ಷಿನ ಎತ್ಕೊಂಡು ಅದೇ ಮರದ ಕೆಳಗೆ ಬರ್ತಾನೆ. ಅದೇ ಮರದ ಕೆಳಗೆ ಬಂದಾಗ ಇವನಿಗೆ ಚಳಿ ಜಾಸ್ತಿ ಆಗುತ್ತೆ, ಚಳಿ ಮತ್ತು ಹಸಿವು ಜಾಸ್ತಿ ಆಗುತ್ತೆ. ಬೇಯಿಸ್ಕೊಳ್ಬೇಕು ಅದನ್ನು ಪಕ್ಷಿನ. ಆ ಮೇಲ್ಗಡೆ ಗಂಡು ಪಕ್ಷಿ ಇತ್ತಲ್ಲ, ಆ ಗಂಡು ಪಕ್ಷಿ ಒಂದೊಂದಾಗಿ ಚಿಕ್ಕ ಒಂದು ಕಡ್ಡಿಗಳನ್ನು ಕಿತ್ತು ಕೆಳಗಡೆ ಹಾಕುತ್ತೆ. ಕೆಳಗಡೆ ಅದನ್ನು ಇವನು ಅಲ್ಲಿ ಸುಡ್ತಾನೆ, ಅದನ್ನು ಬೆಂಕಿ ಹಚ್ಕೋತಾನೆ. ಬೆಂಕಿ ಹಚ್ಕೊಂಡಾಗ ತನಗೆ ತಾನೇ ಇಲ್ಲಿ ಬೀಳುತ್ತೆ ಆ ಪಕ್ಷಿ ಈ ಒಂದು ಬೇಡನಿಗೆ ಆಹಾರ ಆಗುತ್ತೆ. ಇದನ್ನು ವಾಲ್ಮೀಕಿ ನೋಡ್ತಾನೆ. ವಾಲ್ಮೀಕಿ ನೋಡಿ ಆ ಒಂದು ಬೇಡನಿಗೆ ಶಾಪ ಕೊಡ್ತಾರೆ. ಅಷ್ಟು ಕ್ರೋಧಿತರಾಗಿ ಶಾಪ ಕೊಡ್ತಾರೆ. ಆಮೇಲೆ ಅವರೇ ಅನ್ಕೋತಾರೆ, ಅಯ್ಯೋ ನಾನು ಸನ್ಯಾಸಿ, ನಾನು ಒಂದು ಋಷಿಗೆ ಇಷ್ಟೊಂದು ಕೋಪ ಬರಬಾರ್ದು, ದೂರ್ವಾಸ ಬಿಟ್ಟರೆ ಬೇರೆ ಯಾರಿಗೂ ಬರಬಾರ್ದು ಅಂತ. ದೂರ್ವಾಸ ಬಂದು ಎಷ್ಟು ಶಾಪ ಮಾಡ್ತಾನೋ ಅಷ್ಟು ಎನರ್ಜಿ ಬೂಸ್ಟ್ ಆಗುತ್ತೆ ಅವನಿಗೆ. ಆದರೆ ಬೇರೆ ಋಷಿಗಳು ಅವರ ಒಂದು ತಪಸ್ಸಿದ್ಧಿಯನ್ನು ಪಡ್ಕೋಬೇಕು ಅಂದರೆ ಮತ್ತೆ 10,000 ವರ್ಷ ತಪಸ್ಸು ಮಾಡಬೇಕು. ಆ ರೀತಿ ಇರುವಾಗ ಅಯ್ಯೋ ನಾನು ಇದನ್ನು ಮಾಡಿಬಿಟ್ನಲ್ಲ ಅಂತೇಳ್ಬಿಟ್ಟು ಅವರು ಮನಸ್ಸಲ್ಲಿ ಅಂದ್ಕೊಳ್ಳೋವಾಗ ನಾರದರು ಬರ್ತಾರೆ. ಅವನಿಗೆ ಶಾಪ ಕೊಡುವಾಗ ಮಾ ನಿಷಾದ ಅಂತ ಸ್ಟಾರ್ಟ್ ಮಾಡ್ತಾರೆ ಶಾಪ. ಇದನ್ನು ರಾಮಾಯಣದಲ್ಲಿ ಮೊದಲನೇ ಇದರಲ್ಲೇ ಬರುತ್ತೆ. ಆ ನಾರದರು ಬಂದು ಹೇಳ್ತಾರೆ, ನೀನೇನು ತಪ್ಪು ಹೇಳಿಲ್ಲಪ್ಪ. ನಿಷಾದ ರಾಜಪ್ಪ ಯಾರು? ರಾಮ. ಮಾ ಅಂದರೆ ಸೀತೆ ಮತ್ತು ಅದು ಸಂಕೇತ ಏನಂದರೆ, ಆ ಮೊದಲನೇ ಒಂದು ಪಕ್ಷಿನ ಹೊಡೆದಾಗ ರಾವಣ ಅವನು, ಆ ಬೇಡ ಬಂದು ರಾವಣ, ಆ ಪಕ್ಷಿ ಬಂದು ಸೀತೆ.
ಸೀತೆನ ಹೊತ್ಕೊಂಡು ಹೋಗೋ ಥರ ಆ ಒಂದು ಸಂಕೇತ, ಅದನ್ನು ವಿವರಣೆಯಾಗಿ ಹೇಳ್ತಾರೆ ಇಲ್ಲಿ ನಾರದರು ಹೇಳಿ. ಆವಾಗ ರಾಮಾಯಣದ ಒಂದು ಆರಂಭ ಆಗುತ್ತೆ. ಅಂಥ ಮಾಧವನ್ನ ವೈಗುಂಧನ್, ವೈಕುಂಠವಾಸಿಯಾದ ನಾರಾಯಣ ಅಂಥ ಎಂಡ್ರೆಂಡ್ರಿ ನಾಮಂ ಫಲಭಂ, ಸಹಸ್ರನಾಮ ಇದೆ. ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭುವತ್ ಪ್ರಭು, ಸಹಸ್ರನಾಮ ಇದೆ. ಅದಲ್ಲದೆ ಇನ್ನೂ ಎಷ್ಟು ನಾಮ, ಹಲವು ನಾಮಗಳು. ಆ ಹಲವು ನಾಮಗಳನ್ನು ನಾವು ಹೇಳಿಕೊಂಡು ಅವನನ್ನು ಎಬ್ಬಿಸೋಣ, ಅವನ ಒಂದು ಸಾನ್ನಿಧ್ಯವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಇಲ್ಲಿ ದೇಶಿಕರು ಹೇಳ್ತಾರೆ, ಪಿತ್ರೆ ಬ್ರಹ್ಮೋಪದೇಶ ಮೇ ಗುರುವೇ ದೇವತಾಯ ಚ ಪ್ರಾಪ್ಯಾಯ ಪ್ರಾಪಕಾಯಾತ್ ವೆಂಕಟೇಶಾಯ ಮಂಗಳಂ ಅಂತ. ಇದನ್ನು ಈ ಒಂದು ಸಂಬಂಧವನ್ನು ಆಂಡಾಳು ಮಾಡ್ಕೊಂಡಿದ್ದಾಳಲ್ಲ, ಅದೇನು ಅತ್ತೆಯ ಮಗಳೇ. ಅತ್ತೆಯ ಮಗಳ ಅಂದರೆ ಅಪ್ಪನ ತಂಗಿ ಅಥವಾ ಅಕ್ಕ ಆಗಿರುತ್ತೆ. ಇನ್ನೊಂದು ಅರ್ಥದಲ್ಲಿ ಗೋದೆ ತನ್ನ ಭಾವನೆಯನ್ನು ಇಲ್ಲಿ ಹೇಳಿದರೆ, ಶಟಗೋಪರು ನಮ್ಮ ಆಳ್ವಾರು ಬಂದು ನಾಯಕಿಯ ಭಾವದಲ್ಲಿ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇಲ್ಲಿ ಯಾರಪ್ಪ, ನಾಮ ಅಂದರೆ ಏನು? ಈ ಇದು ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಇಲ್ಲೊಂದು ಸಂಬಂಧ ತಂದಿದ್ದಾರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದೇನು ಆತ್ಮ ಸಂಬಂಧನ? ಈ ಆತ್ಮ ಸಂಬಂಧವನ್ನು ನಾವುಗಳೆಲ್ಲ ಸಕಲ ಸಮಯದಲ್ಲೂ ಇದನ್ನು ಹೇಳ್ತಾ ಇರ್ತೀವಿ. ಯಾರಿಗೆ? ರಾಮನಿಗೆ. ಇದರಲ್ಲೇನು, ರಾಮ ಬಂದು ತಾಯಿಗೆ ಚಂದ್ರನಂತಿದ್ದ, ತಂದೆಗೆ ರಾಮಭದ್ರ, ವಸಿಷ್ಠನಿಗೆ ರಘುನಾಥ, ವಸಿಷ್ಠನಿಗೆ ವೇದಾಹ, ಪ್ರಜೆಗಳಿಗೆ ರಘುನಾಥ. ಹೀಗಿರುವಾಗ ಅನೇಕ ನಾಮಗಳಲ್ಲಿ ಅವನನ್ನು ಸಂಬೋಧನೆ ಮಾಡ್ತಾರೆ. ಇಲ್ಲಿ ನಮ್ಮಾಳ್ವಾರು ಹೇಳ್ತಾರೆ, ತಿವಳಿಲ್ ಮಾಮಣಿ ಮಾಡಮೋಂಗು ತೊಲೆವಿಲ್ಲೆ ಮಂಗಳಂ ತೊಳುಮ್ಮಿವಳೆ ನೀರಿನಿ ಅನ್ನಮೀರ್ ಉಮಕ್ಕಾಶ ಇಲ್ಲೆ ವಿಡುಮಿನೋ திவளவன் சங்கு சக்கரமென்றும் தாமரை தடங்கன்றென்னும் குவளையன் மலர்க்கங்கள் நீர் மல்க நின்று நின்று குமருமே. ಇಲ್ಲಿ ತಿವಳಿಲ್ ಮಾಮಣಿ ಮಾಡಮೋಂಗು, ಇಲ್ಲಿ ತೂಮಣಿ ಮಾಡ ಮತ್ತು ತಿವಳಿಲ್ ಮಣಿ ಅಂದರೆ ಏನು ವ್ಯತ್ಯಾಸ ಅಂದರೆ, ತೂಮಣಿ ಅಂದರೆ ಶುದ್ಧವಾದ ಒಂದು ಮಣಿ, ತಿವಳಿಲ್ ಮಣಿ ಅಂದರೆ ತುಂಬ ಅದನ್ನು ಸೆಕೆಂಡ್ ಹ್ಯಾಂಡ್ ಅಂತ ಅನ್ಕೋಬೋದು. ಸೆಕೆಂಡ್ ಹ್ಯಾಂಡ್ ಮಣಿಗಳು, ಆ ಸೆಕೆಂಡ್ ಹ್ಯಾಂಡ್ ಮಣಿ ಇವಾಗ ಒಂದು ಕಟ್ಟಡವನ್ನು ಹೊಡೆದ್ಬಿಟ್ಟು ಈ ಒಂದು ಗ್ರಿಲ್ಸ್ ಎಲ್ಲ ಸಪ್ರೇಟಾಗಿ ಮಾರ್ತಾರೆ. ಅದು ತುವಳಿಲ್ ಮಣಿ. ತೂಮಣಿ ಅಂದರೆ ಹೊಸ ಗ್ರಿಲ್ಸ್ ಬರೋದು, ಹೊಸ ಗ್ರಿಲ್ಸ್ಗೆ ತೂಮಣಿ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ತುವಳಿಲ್ ಮಣಿ ಮಾಡ ಮಂಗು ತೊಲೆವಿಲ್ಲಿ ಮಂಗಳಂ ತೊಯ್ಯುಮಿವಳೆ. ಆ ಒಂದು ಅಶುದ್ಧವಾದ ಒಂದು ಮಣಿನ ತೊಗೊಂಬಂದು ಅದನ್ನು ಈ ಒಂದು ತೊಲೆವಿಲ್ಲಿ ಅಂತ ಒಂದು ಜಾಗ, ತೊಲೆವಿಲ್ಲಿನಲ್ಲಿ ತೊಳಿತಾರೆ ಅಂತೆ. ತೊಳುಮ್ಮಿವಳೆ ನೀರಿನಿ ಅನ್ನೆ ಮೀರು ಉಮಕ್ಕಾಶ ಇಲ್ಲೇ ವಿಡುಮಿನೋ. ಆಳ್ವಾರು ಹೇಳ್ತಾರೆ, ನಿನ್ನನ್ನು ನೋಡೋದು ಬಿಟ್ಟು ಬೇರೆ ಏನೂ ನನಗಿಲ್ಲ, ನಿನ್ನ ಚರಣ ಪಡ್ಕೊಳ್ಳೋದು ಒಂದೇ. ತಿರುವಾವಿನಲ್ಲಿ 3 ಕಡೆ ಶರಣಾಗತಿ ಮಾಡ್ತಾರೆ. ಶರಣಾಗತಿ ಮಾಡಿ ನನ್ನ ಕರ್ಕೋ ಅಂತೆಲ್ಲ ಕರೀತಾರೆ. ಕಡೆಗೂ 10ನೇ ಪಾಠದಲ್ಲಿ ಹೇಳ್ತಾರೆ, ಶೂ ವಿಷಂ ಮಣಿ ಮೇಲೆ ತೂರಿಯಂ ಮುഴಕ್ಕಿನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗೋ ಥರ ಕನಸಷ್ಟೇ, ನೋಡಿದ್ರೆ ಅಲ್ಲೇ ಇರ್ತಾರೆ. ಅವಾಗ ಹೇಳ್ತಾರೆ, ಮುನಿಯೇ ನಾನು ಮಗನೇ ಮುಕ್ಕಣ್ಣಪ್ಪ ಪೊಲ್ಲಾಕ್ಕನಿವ ತಾಮರೆಕ್ಕಣ್ ಕರ್ಮಾಣಿಕ್ಯಮೇ ಎನ್ಕಳ್ವ ಅಂತ. ಅಂದರೆ ಮುನಿಯೇ ನಾನು ಮಗನೇ, ನಾನು ಮಗ ಅಂದರೆ ಬ್ರಹ್ಮ, ಮುಕ್ಕಣ್ಣಪ್ಪ ಅಂದರೆ ಶಿವ,
ಮುನಿಯೇ ನಾನ್ಮುಗನೇ ಮುಕ್ಕಣ್ಣಪ್ಪ ಎನ್ பொல்லாக்கனிவா தாமரை கண் கருமாணிக்கமே என் கல்வா தனியே ராறு இரே என் தலைமிஷாய் வந்துட்டு ಇನ್ನು ನಾನು ಹೋಗಲಟ್ಟೇನು ಒನ್ನು ಮಾಯಂ ಶಯ್ಯೇ ನಿನ್ನೆ ನನ್ನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋದಂಗೆ ತೋರಿಸ್ಬಿಟ್ಟು ನೀನು ಅನ್ಯಾಯ ಮಾಡಿಬಿಟ್ಟಿಯಲ್ಲಪ್ಪ ಮಾಯಾವಿ ಆಗ್ಬಿಟ್ಟಿಯಲ್ಲಪ್ಪ ನೀನು ಅಂತ ಹೇಳ್ಬಿಟ್ಟು ಆ ಪಾಠದಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ಮಣಿಕದವಂತಾಯ್ ತಿರುವಾಯ್ மாடமாளிகேஷு மதுரைப்பதினாடினும் தெருவில் நடுவே வந்துட்டு ஓಡೆ ಮಾಮದಿಯಾನೆ ಎದೆತ್ತವನ್ ಕೊಡುಮಾಗಿಲ್ ನೀ ಕೂಡಿಡು ಕೂಡಲೇ ಅಂತ ಪೆರಿಯಾಯ್ವಾರ್ ಹೇಳ್ತಾರೆ. ಇದು ಕೃಷ್ಣನೇ ಉಪ್ಪರಿಗೆ ಮನೆಗಳಿಂದ ಸುತ್ತಿವರಲ್ಪಟ್ಟು ಮಧುರೆಗೆ ಯಜಮಾನನೇ ಆಗಿ ಈ ದಶರಥಂಗೆ ಫ್ರೀ ಇರೋ ಟೈಮಲ್ಲಿ ಏನಾದ್ರು ಒಂದು ಕಲ್ತ್ಕೋಬೇಕು ಅಂತ ಆಸೆ. ಅದೇ ಆ ಸಮಯದಲ್ಲಿ ವಸಿಷ್ಠ ಹತ್ರ ಹೋಗಿ ಈ ಫೇಸ್ ರೀಡಿಂಗ್ ಶಾಸ್ತ್ರ ಕಲಿತಾರೆ. ಫೇಸ್ ರೀಡಿಂಗ್ ಶಾಸ್ತ್ರ ಕಲಿತಾಗ ಇವಾಗ ನಾವೇನಾದ್ರೂ ಕಲ್ತ್ಕೊಂಡ್ರೆ ಗುರು ಸಂಭಾವನೆ ಕೊಡಬೇಕು ತಾನೆ, ಇವನಿಗೆ ಕೊಡೋ ಮನಸ್ಸು ಬರಲ್ಲ, ಬಂದ್ಬಿಡ್ತಾನೆ. ಏನಪ್ಪ ಮಂಗಳನೇ ಮಾಡಿಲ್ವಲ್ಲಪ್ಪ, ಯಾವುದೇ ಒಂದು ಕ್ಲಾಸ್ ಆಯಿತು ಅಂದರೆ ಅದಾದಮೇಲೆ ಒಂದು ದಿವಸ ಮಂಗಳ ಅಂತ ಇಡ್ತಾರೆ. ಇವಾಗ ಸ್ಕೂಲಲ್ಲಾದರೆ 10th ಪಾಸ್ ಆದ 10th ಪ್ರಿಪ್ರೇಟ್ರಿ ಆದಮೇಲೆ ಒಂದು ಸೆಂಡ್ ಆಫ್ ಪಾರ್ಟಿ ಅಂತ ಇಡ್ತಾರೆ. ಅದೇ ರೀತಿ ಒಂದು ಪಾಠ ಆದಮೇಲೆ ಒಂದು ಮಂಗಳ ಇಡಬೇಕು. ಏನಪ್ಪ ಮಂಗಳನೇ ಇಡಲಿಲ್ಲ ಅಂದರೆ ಏನೋ ಅಷ್ಟು ನನಗೆ ಸರಿ ಅನ್ನಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ದಶರಥ ಬಂದ್ಬಿಡ್ತಾನೆ. ಮತ್ತೆ ಸಮಯ ಆದಾಗ ಮತ್ತೆ ಹೋಗ್ತಾನೆ ವಸಿಷ್ಠ ಹತ್ರ. ಹೋದಾಗ ನೀನು ಹಳೇದೇ ಮಂಗಳ ಇಟ್ಕೊಂಡಿಲ್ವಪ್ಪ, ಮತ್ತು ಇವಾಗ ಏನು ಕಲ್ತ್ಕೊಳ್ಳೋಕೆ ಬಂದೆ ನೀನು ಅಂತ. ರಾಜಸೂಯ ಯಾಗ ಮಾಡ್ತಾನೆ, ಪುತ್ರಕಾಮೇಷ್ಟಿ ಯಾಗ ಮಾಡ್ತಾನೆ. ಪುತ್ರಕಾಮೇಷ್ಟಿ ಯಾಗ ಮಾಡಿದ್ಮೇಲೆ ರಾಮ ಹುಡ್ತಾನೆ. ರಾಮನ್ನ ನೋಡಿ, ನೀ ಶಾಸ್ತ್ರ ಕಲ್ತ್ಕೊಂಡಿಯಲ್ಲ, ರಾಮನ್ ನೋಡಿ ಹೇಳು ಅದು ಎಷ್ಟು ಮ್ಯಾಚ್ ಆಗುತ್ತೆ ಅಂತ. ದಶರಥ ಹೇಳ್ತಾನೆ 50%, ಅದರಲ್ಲಿ 50%. ಸರಿ, ರಾಮನ ಮದುವೆ ಆಗುತ್ತೆ. ಮದುವೆ ಆಗಿ ಸೀತೆ ಬರ್ತಾಳೆ. ಸೀತೆ ಬಂದಾಗ ಇವಾಗೇನಪ್ಪ ನೀನು ಕಲ್ತ್ಕೊಂಡಿರೋ ಶಾಸ್ತ್ರದಲ್ಲಿ 100% ಆಯ್ತಾ ಅಂತ. ಏನು ಗುರುಗಳೇ, ಇವಳಲ್ಲಿರೋ ಅಂದ ನೀವು ಇದರಲ್ಲಿ ತೋರಿಸೇ ಇಲ್ಲ ಅಂತ. ಅಂದರೆ ಆ ಶಾಸ್ತ್ರಕ್ಕಿಂತ ಅಂದವಾಗಿದ್ದಾಳಂತೆ ಸೀತೆ, ಅದನ್ನು ಅಲ್ಲೇ ತೋರಿಸಿಲ್ಲ ಅಂತ. ಹೇಗೆ ನಾವು ಉತ್ತಮ, ಮಧ್ಯಮ, ಮಧ್ಯಮ, ಅಧಮ ಅಂತ 3 ಪಂಗಡ. ನಾವುಗಳು ಅಧಮಾಧಮರು, ಅದನ್ನು ನಮ್ಮ ಲಿಸ್ಟಲ್ಲಿ ಸೇರಿಸಿಲ್ಲ. ಇಲ್ಲಿ ಸೀತೆ ಅಷ್ಟು ಸುಂದರವಾಗಿದ್ದಾಳೆ, ಅದನ್ನು ನಿಮ್ಮ ಒಂದು ಫೇಸ್ ರೀಡಿಂಗ್ ಇದರಲ್ಲಿ ತೋರಿಸಿಲ್ವಲ್ಲ ನೀವು, ಏನು ಶಾಸ್ತ್ರ ಇದು ಅಂತ ದಶರಥ ವಾಪಸ್ಸು ಏನು ಕೊಡ್ಬೋದು ಅಂದರೆ 50% ಕೊಡ್ಬೋದು ಅಂತ. ಆ ರೀತಿ ಆ ಮಣಿ ಅಷ್ಟು ಶುಭ್ರವಾಗಿದೆ ಅಂತ. ಮಾಮೀರವಳೆ ಎಪ್ಪಿರೋ ಏನು ಅವಳು ಕಿವಿಡಿನ ಮೂಗಿನ ಅಂತ ಹೇಳಿದ್ರೆ, ಅವಳು ಕೃಷ್ಣಾನುಭವದಲ್ಲಿ ತನ್ನನ್ನೇ ತಾನು ತೊಡಗಿಸ್ಕೊಂಡು ಏನು ಬೇಕಾಗಿಲ್ಲ ಅವಳಿಗೆ, ಎಲ್ಲನೂ ಕೃಷ್ಣನೇ. ಸರ್ವಂ ಕೃಷ್ಣಮಯಂ ಜಗತ್ತು ಅನ್ನೋ ಥರ ಎಲ್ಲನೂ ಕೃಷ್ಣನೇ. ಆ ಕೃಷ್ಣಾನುಭವದಲ್ಲಿ ಅವಳಿದ್ದಾಳೆ. ಅವಳನ್ನು ನಾವು ಎಬ್ಬಿಸಲೇಬೇಕು. ಯಾಕಂದರೆ ಅವಳೊಬ್ಬಳೇ ಆ ಒಂದು ಅನುಭವ ಪಡ್ಕೊಂಡ್ರೆ ಮಿಕ್ಕಿದವ್ರಿಗೆಲ್ಲ ಅದು ಅನ್ಯಾಯ ಆಗುತ್ತೆ ಅಂತ ಗೋದೆ ಬರ್ತಾಳೆ. ಅಲ್ಲಿ ಬಂದು ಅವಳನ್ನು ಎಬ್ಬಿಸ್ತಾಳೆ. ಇಲ್ಲಿ ಗೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂಜಪನ್ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್ ಅಂತ ಸಂಕೀರ್ತನೆ ಮಾಡ್ತೀವಲ್ಲ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ತುವನ್ನಾಮ ಸಹಸ್ರೇಣ ಪುರುಷಸ್ತುತೋಸ್ಥಿತಃ ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ. ಇದು ನಾಮ ಸಂಕೀರ್ತನೆ. ಈ ನಾಮ ಸಂಕೀರ್ತನೆ ಯಾವುದಾದರ ಒಂದು ನಾಮವನ್ನು
ಸಂಕೀರ್ತನೆ ಮಾಡುವಾಗ ವೈಷ್ಣವ ಧರ್ಮದಲ್ಲಿ ಅಜ್ಞಾನತೋ ಜ್ಞಾನತೋ ವಾ ವಾಸುದೇವಸ್ಯ ಕೀರ್ತನಾತ್ ತತ್ಸರ್ವಂ ನಿಲಯಂ ಯಾದಿ ತೋಯಸ್ತಬಲಮಣೋಪಯಥ ಶಮಯಾಲಂ ಜಲಂ ವಕ್ನೆ ತಮಸೋ ಭಾಸ್ಕರೋದಯ ಶಾಂತಿ ಕಲೇರತ್ವಾಗ ನಾಮ ಸಂಕೀರ್ತನಂ ಹರೇ. ಪ್ರಜ್ಞಾಪ್ರಸಾದ ಮಾರುತ್ಯ ಅಂತ ಈ ಸ್ವಾಪದೇಶದಲ್ಲಿ ಹೇಳ್ತಾರೆ. ಶಿಷ್ಯರೆಲ್ಲ ಗುರುಗಳ ಹತ್ರ ಬಂದಾಗ ಅವರನ್ನು ಎಬ್ಬಿಸುವಾಗ ಹೆಂಗೆ ಹೇಳ್ತಾರೆ, ಕೃಷ್ಣನಿಗೆ ಅವನ ತಂಗಿಯಂತೆ ಆಚಾರ್ಯನ ನೋಡ್ತಾರೆ. ವಿಧೇಯನಾಗಿ ಪ್ರಿಯನಾಗಿ ಇರುವ. ಇವಾಗ ನಾವು ಯಾರಾದರೂ ಟೀಚರ್ ಕ್ಲಾಸ್ ತಗೋತಾ ಇದ್ದರೆ ಯಾವನು ತುಂಬ ಕೇಳಿದ ತಕ್ಷಣ ಪ್ರಶ್ನೆಗೆ ಉತ್ತರ ಕೊಟ್ಟು ಎಲ್ಲ ಮಾಡ್ತಾನೋ ಅವನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಎಲ್ಲರಿಗೂ. ಮಿಕ್ಕಿದವ್ರಿಗೆ ಅಸೂಯೆ ಬರುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಅವರ ತಂದೆ ಯಾವುದೋ ಒಂದು ಇದರಲ್ಲಿರ್ತಾರೆ, ಟಾಪ್ ಪೋಸ್ಟಲ್ಲಿ ಕಮಿಟಿನಲ್ಲಿ, ಇವ್ರ ಕೆಲಸ ಹೋಗುತ್ತಲ್ಲ ಅಂತೇಳ್ಬಿಟ್ಟು ಅವನ ಮೇಲೆ ಅವನು ಓದದೇ ಇರಲಿ ಅವನಿಗೆ 100 ಮಾರ್ಕ್ಸ್ ಕೊಟ್ಬಿಡೋದು. ಆ ರೀತಿ ಇಲ್ಲಿ ಮಾವನ ಮಗಳು ನೆಬ್ಬಿಸ್ತಾಳೆ. ಆಮೇಲೆ ಮಾವನ ಮಗಳು ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಆಂಡಾಳಾಗಿ ಪರಿವರ್ತನೆಗೊಂಡಿರ್ತಾಳೆ. ಯಾಕೋಸ್ಕರ ಇವತ್ತು ತನ್ನ ಸಂಬಂಧದಿಂದ ಆ ಒಂದು ನಾಯಕಿನ ಇಲ್ಲಿ ಕರ್ಕೊಂಡು ಬರೋಣ ಅಂತ ಈ ಪಾಶದಲ್ಲಿ ಇವಳನ್ನು ಎಬ್ಬಿಸಿದ ಮೇಲೆ ಮುಂದಿನ ಒಂದು ಪಾಶದಲ್ಲಿ, ಯಾಕಂದರೆ ನಮಗೆ 3 ದಿವಸ ಇದಿರಲ್ಲ, 29, 30, 31 3 ದಿವಸ ಉಪನ್ಯಾಸ ಇರಲ್ಲ. ಇಲ್ಲೆಲ್ಲ ತುಂಬ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ. 29 ಡೆಕೋರೇಷನ್ ಮಾಡ್ತಾರೆ, 30 ಕಾಲೇ ಇಡೋಕ್ಕಾಗಲ್ಲ. 31 ಡೆಕೋರೇಷನ್ ಮಾಡಿರೋದು ತೆಗಿಬೇಕಲ್ಲ, ತೆಗಿತಾರೋ ಇಲ್ಲ ಅವತ್ತು ಕಂಟಿನ್ಯೂ ಮಾಡ್ಬೋದು. ಯಾಕಂದರೆ ಮುಂದಿನ 1ನೇ ತಾರೀಕು ಇದೆಯಲ್ಲ ನ್ಯೂ ಇಯರು. நோற்றுச்சுவர்க்கம் புழுகின்ற அம்மனாய் மாத்தவன் தாராரோ வாசல் திருவாதார் நாத்தத்துயாமொழி நாராயணன் நம்மால் போற்றப்பெறுதரும் புண்ணிய நாள். ஒரு நாள் கூத்தத்தின் வாழ்விழுந்த கும்பகர்ணனும் தோத்த முனக்கே பெருந்துயில் தான் தந்தானோ ஆத்தமனந்தலுடையாய் அரங்குலமே தேத்தமாய் வந்து திருவேலோர் ಎಂಬಾವಾಯ್. ಇವಳು ನೋಟ್ರುಚ್ಚುವರ್ಕಂ ಪುಹಿಂಡ್ರ ಅಮ್ಮನಾಯ್, ಭಾಗವತ ಕೂಟಕ್ಕೆ ಭೂಷಣ ಪ್ರಾಯಳಾದವಳು ಇವಳು. ಈ ಮುಂದಿನ 4 ಗೋಪಿಯರನ್ನ ಎಬ್ಸಿದ್ರೆ ಅವರು ಭೂಷಣ ಪ್ರಾಯರಲ್ವಾ ಅಂದರೆ ಅವರು ಭೂಷಣ ಪ್ರಾಯರು. ಹೇಗೆ ಅಂದರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಧೋನಿ ಇವರೆಲ್ಲ ಏನು ಬರೀ ರೋಹಿತ್ ಶರ್ಮಾ ಸಾಕಾ ಅಂದರೆ ಎಲ್ಲರೂ ಇರಬೇಕು, ಎಲ್ಲರೂ ಒಳ್ಳೆ ಕ್ರಿಕೆಟರ್ಸೇ. ಆದರೆ MS ಧೋನಿ ಥರ ಬರಬೇಕಲ್ಲ. MS ಧೋನಿ ಅಂತ ಇಟ್ಕೊಳ್ಳೋಣ ಇವಳು MS ಧೋನಿ ಥರ ನಾಯಕಿ, ಭೂಷಣ ಪ್ರಾಯಳಾದವಳು. ಈ ತಾರತಮ್ಯ ಇಲ್ಲಿ ತಾರತಮ್ಯ ಮಾಡದೆ ಇವಳೇನಂತಾಳೆ, ಪರಮಾತ್ಮನವದಲ್ಲಿ ಹೊಸಬಳು. ಅವಳ ಪರಮಾತ್ಮನ ಅನುಭವದಲ್ಲಿ ಅವಳು ಹೊಸಬಳಾಗಿರೋದ್ರಿಂದ ತಾನೊಬ್ಬಳೇ ಅದನ್ನು ಅನುಭವಿಸ್ಬೇಕು. ಈ ಚಿಕ್ಕ ಮಕ್ಕಳಿಗೆ ಒಂದು ಚಾಕ್ಲೇಟ್ ತಂದು ಕೊಟ್ಟರೆ ನೀವು ಕೇಳಿದ್ರೂ ಕೊಡಲ್ಲ, ಅವರೊಬ್ಬರೇ ಅದನ್ನು ತಿನ್ನಬೇಕು ಅಂತ. ಆ ರೀತಿ ಇವಳು ಆ ಒಂದು ಭೂಷಣಪ್ರಾಯಳಾಗಿರುವವಳು ಮತ್ತು ತಾನೇ ಕೃಷ್ಣಾನುಭವವನ್ನು ಅನುಭವಿಸ್ಬೇಕು ಅಂತ. ಭಗವತಿ ಹರಂ ಪಾರಂ ಗಂತಂ ವರನ್ಯಸನಂ ಕೃತಂ ಪರಮಿತ ಸುಖ ಪ್ರಾಪ್ತೆ ಕೃತ್ಯಂ ಪ್ರಹೀಣಮಕೃತವತ್ ಭವತಿ ಚ ಪೌತ್ರುತ್ತಿ ಪೂರ್ವಂ ಕೃತ್ಯ ನಿಯತಕ್ರಮ ಪರಮಿಹ ವಿಭೋರಾಜ್ಞಾ ಸೇತು ಬುದ್ಧೈರನುಪಾಲ್ಯತೆ. ರಹಸ್ಯತ್ರಯ ಸಾರದಲ್ಲಿ ಇದನ್ನು ಹೇಳ್ತಾರೆ ನಿಗಮಾಂತೇಶಿಗಳು. ಪರಮಾತ್ಮನಲ್ಲಿ ತನ್ನನ್ನು ರಕ್ಷಿಸುವ, ಸುಖ ಕೊಡುವ ಮತ್ತು ಆನಂದ ಕೊಡುವ ಭಾರವನ್ನು ಸಮರ್ಪಿಸಿ ನಿಶ್ಚಿಂತೆಯಾಗಿರುವ ಈ ಒಂದು ನಾಯಕಿ. ನೋಟ್ರುಚ್ಚು ಹೊರ್ಕಂ ಪುಗುಯಿಂದ ಅಮ್ಮನಾಯ್. ನೋಟ್ರು ಅಂದರೆ ರಥ,
ಚುವರ್ಕಮ್ ಅಂದರೆ ಅದು ಮಾಡುವಳು. ಇವಳೇನು ಮಾಡ್ತಾ ಇದ್ದಾಳೆ, ತಾನೇ ತನ್ನ ಒಂದು ಸ್ವಗೃಹದಲ್ಲಿ ತಾನೊಬ್ಬಳೇ ಈ ಒಂದು ರಥವನ್ನು ಆರಂಭಿಸಿ ಕೃಷ್ಣಾನುಭವನ ಪಡ್ತಾ ಇರ್ತಾಳೆ. ಮಾತ್ರವಂ ತಾರಾರೋ ವಾಶಲ್ ತಿರುವಾದಾರ್, ಬಾಗಿಲು ಹಾಕ್ಕೊಂಡಿದೆಯಲ್ಲ ಕೃಷ್ಣ ಅಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ನಾತ್ತತ್ತುಯಾಯ್ ಮಿಡಿ ನಾರಾಯಣನ್. ಇವರಿಬ್ಬರು ಫ್ರೆಂಡ್ಸು, ಕೃಷ್ಣ ಮತ್ತು ಈ ಗೋಪಿಕಾಸ್ತ್ರೀ ಇಬ್ಬರು ಫ್ರೆಂಡ್ಸು. ಇವರ ಒಂದು ಮನೆ ಎರಡು ಮಧ್ಯದಲ್ಲಿ ಗೋಡೆನಲ್ಲಿ ಒಂದು ಬಾಗಿಲಿರುತ್ತೆ. ಈ ಬಾಗಿಲಲ್ಲಿ ಕೃಷ್ಣ ಅವಾಗವಾಗ ಬಂದು ಇವಳನ್ನು ಸಂಧಿಸ್ಬಿಟ್ಟು ಹೋಗ್ತಾ ಇರ್ತಾನೆ. ಆ ಕೃಷ್ಣ ಬರೋದು ಹೇಗೆ ಗೊತ್ತಾಗುತ್ತೆ? ಆ ಒಂದು ತುಳಸಿಯ ಗಂಧದಿಂದ. ರಾಮಾವತಾರದಲ್ಲಿ ರಾಮ ಸೇತು ಬಂಧನ ಆಯಿತು, ಸೇತು ಕಟ್ಟದಾಗ ಯುಧಿಷ್ಠಿರ ಅವರು ತೀರ್ಥಯಾತ್ರೆ ಹೋದಾಗ ಆ ಸೇತುವೆಯಲ್ಲಿ ಸುಗಂಧವಂತತೆ ತುಳಸಿಯ, ಅಂದರೆ ಆ ತುಳಸಿಯ ಸುಗಂಧ ಒಂದು ಯುಗ ಮುಗಿದ ಮೇಲೂ ಇನ್ನೂ ಇದೆ. ಇನ್ನು ಮೊನ್ನೆ ಬಂದು ಹೋಗಿದ್ದು ಕೃಷ್ಣ ಆ ತುಳಸಿ ಮಾಲೆ ಹಾಕ್ಕೊಂಡ್ಬಂದಾಗ ವಾಸ್ತವಿಸು ಎಲ್ಲದೇ ಇರುತ್ತಾ? ನಾಟ್ರತ್ತುಯಾಯ್ ಮುಡಿ ನಾರಾಯಣನ್, ತುಳಸಿ ಮಾಲೆಯನ್ನು ಮುಡ್ಕೊಂಡು ಬಂದಿರುವಂಥ ನಾರಾಯಣ. ಬಾಲನಾಯೇ ಉಲಗಮುಂಡ ಪರವೆನ್ರಿ ಆಲಿಲೈ ಅನ್ನವಶಂ ಶಯ್ಯ ಮಣ್ಣಲಾರ್ ತಾಳಿನ ಮೇಲಣೆ ತನ್ನಂತುಯಾ ಎಂದ್ರೇ ಮಾಲುಮಾರ್ ವಲ್ವಿನಿಯೇನ್ ಮಡವಲ್ಲಿಯೇ. ಅಮ್ಮಾಯವಾರು ಹೇಳ್ತಾರೆ, ಬಾಲನಾಯ್ ಏ ಉಲಗುಂಡ ಪರಮೆನ್ರಿ, ತಾಯಿಗೆ ಬಾಯಲ್ಲಿ ಜಗವನ್ನು ತೋರಿಸಿದ ಈ ಕೃಷ್ಣ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋತ್ತಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಇಲ್ಲಿ ಬಾಲನಾಯ್ ಏ ಉಲಗೊಂಡ ಪರಮನ್ನಿ, 7 ಲೋಕವನ್ನು ತೋರಿಸ್ತಾನೆ. ಮತ್ತೆ ತನ್ನ ನಾಯಕವಾದಲ್ಲಿ ಹೇಳ್ತಾರೆ, ತಣ್ಣಂತುಯಾಯ್ ನಾರಂತುಯಾಯ್ ಶಂಭೋಂತುಯಾಯ್ ಪೆಂಬೊಂತುಯಾಯ್ ಕಯಲ್ತುಯಾಯ್ ಎಂದು. ಅಂದರೆ ತುಳಸಿ ವನವನ್ನೇ ನೆರೆದಿರುವ ಅವಳು ಹೇಳ್ತಾಳೆ, ಕೃಷ್ಣ ಏನಿಲ್ಲಿ ಬಂದಿಲ್ಲ, ಮೊನ್ನೆ ಬಂದಿದ್ದ, ಇವತ್ತು ಬಂದಿಲ್ಲ ಮೊನ್ನೆ ಬಂದಿದ್ದ ಅಂತ. ಅದಕ್ಕೆ ನಾಟ್ರತ್ತುಯಾಯ್ ಮುಡಿ ನಾರಾಯಣನ್ நம்மால் போற்றப்பரதரும் ಪುಣ್ಯ ನಾಳ್. ಅಂದರೆ ನಮ್ಮೆಲ್ಲರಿಂದಲೂ ಸ್ತೋತ್ರ ಮಾಡಲ್ಪಟ್ಟ ನಮ್ಮೆಲ್ಲ ಇಷ್ಟಾರ್ಥವನ್ನು ಅವನು ಪೂರ್ತಿ ಮಾಡುವ ಪುಣ್ಯ ಪುರುಷ, ಪುಣ್ಯನ್ ನಮ್ಮಾಳ್. ಆದರೆ ಅಂಥವನಿಗೆ ಹಿಂದೆ ಒಂದು ದಿನ ಮೃತ್ಯುವಿನ ಬಾಯಿಗೆ ಹೋಗಿ ಬಿದ್ದ ಕುಂಭಕರ್ಣ. ರಾಮಾವತಾರನ ತಗೋತಾ ಇದ್ದಾರೆ ಇಲ್ಲಿ. ಕುಂಭಕರ್ಣನ ಸಂಹಾರ ಆಗುತ್ತೆ. ಆ ಕುಂಭಕರ್ಣ ಸತ್ತು ಹೋಗುವಾಗ ನಿನಗೆ ಅವನ ಒಂದು ನಿದ್ರೆ ಎಲ್ಲ ದಾನ ಮಾಡಿಕೊಟ್ನ, ಅಷ್ಟೊಂದು ನಿದ್ದೆ ಮಾಡ್ತಿದ್ಯಲ್ಲ ನೀನು ಅಂತ ಇಲ್ಲಿ ಹೇಳ್ತಾರೆ. ಕುಂಭಕರ್ಣ ತೋತ್ತು ಮುನಕ್ಕೆ ಪರಂದುಯಿಲ್ತ ಅಂತಂದ, ಅವನೇ ಸೋತ್ಬಿಟ್ನಂತೆ. ಈ ರಾವಣ, ಕುಂಭಕರ್ಣ, ವಿಭೀಷಣ 3 ಜನನು ತಪಸ್ ಮಾಡ್ತಾರೆ. ತಪಸ್ ಮಾಡಿದಾಗ ಬ್ರಹ್ಮನ ಕೂತು ತಪಸ್ ಮಾಡ್ತಾರೆ. ರಾವಣ ದೀರ್ಘವಾದ ತಪಸ್ ಮಾಡ್ತಾನೆ. ಒಂದೊಂದು ತಪಸ್ಸು ಪೂರ್ಣಾಹುತಿ ಮಾಡೋಗೆ ತನ್ನ ತಲೆನ ಒಂದೊಂದು ತಲೆನ ಕಟ್ ಮಾಡಾಕ್ತಾನೆ ಅಗ್ನಿಗೆ. ಇನ್ನೇನು 10ನೇ ತಲೆ ಕಟ್ ಮಾಡಿ ಹಾಕುವ ಟೈಮಲ್ಲಿ ಬ್ರಹ್ಮ ಬರ್ತಾನೆ, ನಿನಗೇನಪ್ಪ ಬೇಕು ಅಂತ. ಅವಾಗ ಹೇಳ್ತಾನೆ, ನನ್ನನ್ನು ನಾರಾಯಣ ಶಿವ ಯಾರು ಸಂಹಾರ ಮಾಡದೇ ಇರ್ತಾರೋ ಇರಲಿ, ಕ್ರೂರ ಮೃಗಗಳು ನನ್ನ ಸಂಹಾರ ಮಾಡದೇ ಇರ್ತಾರೋ ಇರಲಿ, ಆ ಥರ ನನಗೆ ಅವನು ಮೊದಲು ಕೇಳಿದ್ದೇನು, ನನಗೆ ಮರಣವೇ ಬರಬಾರ್ದು ಅಂತ ಕೇಳಿ. ಅದೆಲ್ಲ ಸಾಧ್ಯ ಇಲ್ಲಪ್ಪ, ನನ್ನ ಕೈಲಪ್ಪ, ಆ ಪೋರ್ಟ್ಫೋಲಿಯೋ ನಂದಲ್ಲ ಅಂತ. ಅದಾದಮೇಲೆ ಸರಿ, ಯಾವ ಒಂದು ಜೀವಜಂತುವಿಂದನೂ, ಕ್ರೂರ ಜೀವಜಂತುವಿಂದ ನನಗೆ ಮರಣ ಬರಬಾರ್ದು, ದೇವಾನುದೇವತೆಯಿಂದ ಮರಣ ಬರಬಾರ್ದು ಅಂತಾನೆ. ನಾರಾಯಣ ಅದರಿಂದ
ನರವಾನರದಿಂದ ಅವನು ಸಂಹಾರ ಮಾಡ್ತಾನೆ. ಅವಾಗ ಅವನು ಹೇಳಲ್ಲ, ಈ ಮನುಷ್ಯರು ಏನು ಮಾಡೋಕ್ಕಾಗುತ್ತೆ ನನ್ನ, ಈ ಕೋತಿಗಳು ಏನು ಮಾಡೋಕ್ಕಾಗುತ್ತೆ ನನ್ನ ಅಂತ ಅವನು ಅನ್ಕೋತಾನೆ. ತಥಾಸ್ತು ಅಂತಾನೆ. ಮುಂದೆ ಭಯ ಪಟ್ಕೋತಾನೆ ಬ್ರಹ್ಮ, ಅಯ್ಯೋ ಇವನೇ ಹಿಂಗೆ ಕೇಳ್ದ, ಇನ್ನು ಇವನ ತಮ್ಮ ಕುಂಭಕರ್ಣ ಎಷ್ಟು ಕೇಳ್ಬೋದು ಅಂತ. ಆ ಟೈಮಲ್ಲಿ ಕೃಷ್ಣನ ಲೀಲೆ, ನಾರಾಯಣನ ಲೀಲೆ, ಸರಸ್ವತಿ ಅವನ ನಾಲ್ಗಿನಲ್ಲಿ ಕೂತ್ಕೋತಾಳೆ. ಅದು ನಿರ್ದೇವತ್ವಂ ಅಂತ ಬರುತ್ತೆ, ಅಂದರೆ ದೇವತೆಗಳೇ ಇರಬಾರ್ದು ಅಂತ. ಅದು ಇವನು ಹೇಳೋ ಟೈಮಲ್ಲಿ ಸರಸ್ವತಿ ಕೂತಿರ್ತಾಳಲ್ಲ, ನಿದ್ರೇವತ್ವಂ ಅಂತ ಬರುತ್ತೆ. ಹೇಗೆ ಅಶ್ವತ್ಥಾಮ ಹತಃ ಕುಂಜರಹ ಅಂತ ವಿರುದ್ಧವಾಗಿ ಹೇಳಿದಾಗ ಅಶ್ವತ್ಥಾಮ ಕುಂಜರ ಹತಃ ಅಂತ ಹೇಳಬೇಕಾಗಿತ್ತು, ಅದನ್ನು ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳ್ತಾನೆ. ಇಲ್ಲಿ ನಿರ್ದೇವತ್ವಂ ಅಂತಿರೋದನ್ನು ನಿದ್ರೇವತ್ವಂ ಅಂತ ಬರುತ್ತೆ. ತಥಾಸ್ತು ಅಂತ. ರಾವಣ ಅಲ್ಲಿದ್ದನು, ಬ್ರಹ್ಮ ನೀನೇನು ತಪ್ಪು, ಏನು ಹಿಂಗೆ ಮಾಡ್ತಾ ಇದೀಯಾ, ಅವನೇನೋ ಬುದ್ಧಿ ಇಲ್ಲದೆ ಕೇಳ್ದ, ನೀನು ತಥಾಸ್ತು ಅಂದ್ಬಿಡದ ಅಂತ. ನೀನೇನು ಹೇಳಿದೆ, ನನ್ನ ತಮ್ಮನೂ ನನ್ನ ಜೊತೆ ತಪಸ್ ಮಾಡ್ತಾ ಇದ್ದಾನೆ, ಅವನಿಗೂ ನೀನು ವರ ಕೊಡು ಅಂತ ನೀ ಹೇಳ್ದಂಗೆ ಮಾಡಿದ್ದೀನಪ್ಪ ಅಂತಾನೆ. ಸರಿ, ಇದಕ್ಕೆ ಪರಿಹಾರ ಏನು ಅಂದರೆ, ಅವನು ಒಂದು ದಿವಸ ಹೇಳ್ತಾನೆ, ಒಂದು ದಿವಸ ಆಹಾರ ತಿಂದು ಮಲಗಿದ್ರೆ ಅಷ್ಟೇ. ಆದರೆ ಅವನು ನಿದ್ರೆ ಮಾಡಿರುವಾಗ ಯಾರಾದರೂ ಎಬ್ಸಿದ್ರೆ ಅವನಿಗೆ ಮರಣ ಇದು ಬರುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟು, ಅಯ್ಯೋ ಇವರಿಬ್ಬರೇ ಹಿಂಗಂದರೆ ಇನ್ನು ವಿಭೀಷಣ ಏನು ಕೇಳ್ತಾನೋ ಅಂತ ವಿಭೀಷಣನ ಹತ್ರ ಹೋದಾಗ, ಧರ್ಮ ಮಾರ್ಗದಲ್ಲಿ ಹೋಗುವಂಥವನಾಗಿ ನನಗೆ ಇದು ಮಾಡುವಂತಾನೆ, ಆಶೀರ್ವದಿಸುವಂತಾನೆ. ಅವನಿಗೆ ಆಶೀರ್ವಾದ ಮಾಡ್ತಾನೆ, ಚಿರಂಜೀವಿ ಭವ ಅಂತ ಆಶೀರ್ವಾದ ಮಾಡ್ತಾನೆ. ಇವನು ಅಲ್ಲಿಂದ ಓಡಿ ಬರ್ತಾನೆ ರಾವಣ. ನಾನು ಕೇಳಿದ್ದೇನೆ, ನೀನು ಮಾಡಿದ್ದೇನೆ ನೋಡಪ್ಪ, ನೀನು ಕೇಳಿದ್ದು ವರ, ನಾನು ಅವನಿಗೆ ಆಶೀರ್ವಾದ ಮಾಡಿದೆ. ಆಶೀರ್ವಾದಕ್ಕೂ ವರಕ್ಕೂ ಡಿಫ್ರೆನ್ಸ್ ಇದೆ. ಅದರಿಂದ ಅವನಿಗೆ ಆಶೀರ್ವಾದ ಮಾಡಿದ್ದೀನಿ ಅಷ್ಟೇ. ನಮಗೆ ಯಾಕೆ ಮಾಡಲಿಲ್ಲ, ನೀ ಕೇಳಲಿಲ್ಲ, ನೀನು ವರ ಮಾತ್ರ ಕೇಳಿದೆ. ಅವನೇನು ಕೇಳ್ದ, ನನಗೆ ಈ ಒಳ್ಳೆ ಸುಗಮಾರ್ಗದಲ್ಲಿ ಹೋಗೋ ಥರ ನನಗೆ ಆಶೀರ್ವಾದ ಮಾಡು ಅಂತ ಕೇಳಿದ್ನೇ ಹೊರತು ವರ ಕೇಳಲಿಲ್ಲ ಅವನು. ನೀನು ವರ ಕೇಳಿದೆ, ನೀನು ನಿನ್ನ ತಮ್ಮ ಇಬ್ಬರೂ ವರ ಕೇಳಿದೆ, ಅದಕ್ಕೋಸ್ಕರ ಅವನಿಗೆ ಆಶೀರ್ವಾದ ಮಾಡಿದ್ದೀನಿ. ನೀನು ಬಲೆ ಮೋಸ ಅಂತ. ಅಲ್ಲೇ ಆ ರೀತಿ ಈ ಒಂದು ಕುಂಭಕರ್ಣ ಅವನು ತನ್ನ ನಿನ್ನ ನಿದ್ದೆ ನೋಡಿ ಅವನೇ ಸೋತೋಗ್ಬಿಟ್ಟಿದ್ದಾನೆ. ಕುಂಭಕರ್ಣನು ತೋತ್ತ ಮುನಕ್ಕೆ ಪೆರುಂದುಯಲ್ತಾ ಅಂತಂದವನು. ಅಂಥ ಒಂದು ಕುಂಭಕರ್ಣನೇ ಸೋತ್ಬಿಟ್ಟು ನಿನಗೆ ತನ್ನ ನಿದ್ರೆಯನ್ನು ಧಾರೆ ಮಾಡಿಕೊಟ್ಟಿದ್ದಾನೆ. ಆತ್ತವನಂದಲೊಡೆಯ, ಎಂತಹ ನಿದ್ದೆಯೇ ನಿನ್ನದು, ಒಳ್ಳೆ ಅನುಕರಣೆ ನಿಂದು. ನಿದ್ದೆ ಮಾಡ್ತಾ ಇಲ್ಲ, ಅನುಕರಣೆ ಮಾಡ್ತಾ ಇದೀಯಾ. ಅರುಂಗಲಮೆ, ಈ ಒಂದು ಕೂಟಕ್ಕೆ, ಈ ಒಂದು ಗೋಪಿಕಾಸ್ತ್ರೀಯರ ಒಂದು ಕೂಟಕ್ಕೆ ನೀನು ಅಲಂಕಾರ, ಎ ಫೆದರ್ ಇನ್ ಎ ಕ್ಯಾಪ್ ಅನ್ನೋ ಥರ ನೀನು ಅಲಂಕಾರ ಭೂಷಣಳು. ಚೇಟ್ರಮಾಯ್ ಬಂದು ಪ್ರಸನ್ನ ಚಿತ್ತಳಾಗಿ. ಇವಾಗ ಏನಾದ್ರು ಒಂದು 4 ಸತಿ ಏನಾದ್ರು ಕಂಟಿನ್ಯೂಸ್ ಬೆಲ್ ಮಾಡಿದ್ರೆ ಯಾರಾದ್ರೂ ಮನೆಗೆ ಹೋಗಿ ಅವ್ರು ಬಂದು ಹೆಂಗೆ ಬರ್ತಾರೆ, ಏನು ಬೇಕೋ, ಏನು 8 ಸಲ ಬೆಲ್ ಹೊಡಿತೀರಾ, ಕಿವಿ ಕೇಳಿಸಲ್ಲ ನಮಗೆ ಅಂತ ಹೇಳ್ತಾರೆ. ಆದರೆ ಇವಳಿಗೆ ಮೊದಲೇ ಕಾಷನ್ ಕೊಟ್ಬಿಡ್ತಾಳೆ, ನಗ್ನಗ್ತಾ ಮುಗ್ದಲ್ವಮ್ಮ. ಇವಾಗ ನಿಮ್ಮ ಮಕ್ಕಳನ್ನ ದೇವಸ್ಥಾನಕ್ಕೆ ಕರಿತೀರ, ಒಂದು ಕಾಲೇಜಿಗೆ ಹೋಗೋ ಹುಡುಗಿ ಅಂತ ಇಟ್ಕೊಳ್ಳಿ, ದೇವಸ್ಥಾನಕ್ಕೆ ಕರಿತೀರ. ದೇವಸ್ಥಾನಕ್ಕೆ ಕರೆದಾಗ ಅವಳು, ಹೋಗಮ್ಮ ದೇವಸ್ಥಾನಕ್ಕೆಲ್ಲ ನಾನು ಬರಲ್ಲ ಅಂದ, ನಗ್ನಗ್ತಾ ಬಾಪುಟ್ಟ ಅಂತೀರಲ್ಲ, ಆ ರೀತಿ ನಗ್ನಗ್ತಾ ಬಾಮ್ಮ, ತೇತ್ತಮಾಯಿ ಬಂದಿತ್ತಿರು, ನಗ್ನಗ್ತಾ ಬಂದು ಬಾಗಿಲು ತೆಗಿ. ಆತ್ತವನಂದಲ್ಲುಡೆಯ, ಅಶಾಂತಿ ಎಂದರ್ಥ ಮಾಡುವುದುಂಟು. ಗೋದೆಯ ಪರಿಹಾಸ್ಯ ಮಾತಿನಿಂದ ನೊಂದವಳಾಗಿ ತನ್ನ ಮುಖದಲ್ಲಿ ಆ ನೋವನ್ನು ತೋರಿಸ್ತಾಳೆ ಅವಳು. ಆತ್ತ ಅವನಂದಲುಡೆಯ, ಅದಕ್ಕೆ ಅರುಂಕಲಮೆ ಅಂದರೆ ಕಳಶಪ್ರಾಯಳಾದವಳೆ ಅಂತ ಅಲ್ಲಿ. ಇವಾಗ ಒಬ್ಬ
ಯಾರನ್ನಾದ್ರೂ ಒಬ್ಬರನ್ನ ಹೊಗಳ್ಬೇಕು, ನಮ್ಮ ಕೆಲಸ ಆಗಬೇಕು ಅಂದರೆ ಆಹಾ ಎಷ್ಟು ಚೆನ್ನಾಗಿದೆಯಾ ನೀನು. ಒಬ್ಬ ಬಾಲ್ಡಿ ಹೋಗ್ತಾರೆ, ಒಬ್ಬ ರೈತ ಅವನು ಅಕ್ಕಿ ತುಂಬಿಸ್ತಾ ಇರ್ತಾನೆ. ಅಕ್ಕಿ ತುಂಬಿಸ್ತಾ ಇರೋವಾಗ ಒಬ್ಬ ಬ್ರಾಹ್ಮಣ ಅಲ್ಲಿ ಬರ್ತಾನೆ. ಏನು ಇವನು ಬಾಲ್ಡಿ ಹಿಂಗಿದಾನವನು ಅಂತೇಳ್ಬಿಟ್ಟು ಮನ್ಸಲ್ಲಿ ಅನ್ಕೋತಾನೆ. ಅವನಿಗೆ ಅವಾಗ ಆ ಒಂದು ಹಾರ್ವೆಸ್ಟ್ ಸೀಸನ್ ಅದು ಬಂದಾಗ, ಆಹಾ ಏನು ಕೇಶರಾಶಿ ನಿಂದು, ನೀನು ಒಂದು ಸಲ ನೀನು ತೂಕ ಎತ್ತುವಾಗ ಅದು ಈ ಕಡೆ ಆ ಕಡೆ ಕೂದಲು ಆಡುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ಅಂತ ಅವನನ್ನು ಹೊಗಳ್ತಾನೆ. ಹೊಗಳಿದ ತಕ್ಷಣ ಓಹೋ ಬ್ರಾಹ್ಮಣರೇ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಮೂಟೆ ಅಕ್ಕಿ ಕೊಡ್ತಾನೆ. ಆ ಅಕ್ಕಿ ಎತ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಮಗ ಕುದುರೆನಲ್ಲಿ ಬರ್ತಾ ಇರ್ತಾನೆ. ಕುದುರೆನಲ್ಲಿ ಬರ್ತಾ ಇರುವಾಗ ಏನಪ್ಪ ಯಾರು ಕೊಟ್ಟ ನಿನಗೆ ಅಂತ. ಅಲ್ಲೊಬ್ಬ ಬಾಲ್ಡಿ ಇದ್ದ, ಅವ್ನ ಬಾಲ್ಡಿಗೆ ಏನೋ ಒಂದು ಮಾತು ಹೇಳಿದೆ, ಅವ್ನು ಕೊಟ್ಟ ಅಂತ. ಬುದ್ಧಿನೇ ಇಲ್ಲ ಅವನಿಗೆ. ಅವನು ಬರ್ತಾನೆ, ಮಗ ಏನಪ್ಪ ನಿನಗೆ ಬುದ್ಧಿ ಇದೆಯಾ, ಹೋಗಿ ಅವ್ನು ಬಾಲ್ಡಿಯಿಂದವನಿಗೆ ನಿಂದು ಅಕ್ಕಿ ಕೊಟ್ಟು ಕಳಿಸಿದೀಯಲ್ಲ ಅಂತ. ತಾಳು ಮಾಡ್ತೀನಿ ಅಂತ ಆ ಕುದುರೆ ಎತ್ಕೊಂಡು ಹೋಗ್ತಾನೆ. ಅವನು ಕುದುರೆ ಎತ್ಕೊಂಡು ಹೋದಾಗ ನೀನೇನೆಂದೆ ನನ್ನ ಮಗನ ಹತ್ರ ಅಂತ. ಅದೆಲ್ಲ ಬಿಡು, ನೀನು ಕುದುರೆಯಲ್ಲಿ ಬರುವಾಗ ಆ ಕೂದಲು ಆ ಕಡೆ ಈ ಕಡೆ ಹೋಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ನೀನು. ಆ ಕುದುರೆಯ ಕಾಲಿಡೋದಕ್ಕೂ ಕೂದಲು ಆ ಕಡೆ ಈ ಕಡೆ ಹೋಗೋದಕ್ಕೂ ಎಷ್ಟು ಸುಂದರವಾಗಿ ಕಾಣಿಸ್ತೀಯ ಅಂದಂತೆ. ಹೌದಾ ಅಂತೇಳ್ಬಿಟ್ಟು ಇನ್ನೊಂದು ಮೂರ್ತಿ ಅಕ್ಕಿ ಕೊಟ್ಟು ಕಳಿಸಿದಂತೆ. ಈ ಇಂದ್ರನೂ ಅಷ್ಟೇ, ಇಂದ್ರನ್ನ ಹೋಲ್ಬಿಟ್ರೆ ಎಲ್ಲನೂ ಸಿಕ್ಬಿಡುತ್ತೆ. ಆ ರೀತಿ ಈ ಒಂದು ಸಖೀನ ಅರುಂಕಲಮಿ ಅಷ್ಟೆಲ್ಲ ಅಂದ್ರೂ ಎಷ್ಟೋ ಜನ ನಿಮ್ಮ ಮಗಳನ್ನ ಎಷ್ಟೋ ಬೈದಿರ್ತೀರ, ಪುಟ್ಟ ನೀನು ಎಷ್ಟು ಚೆನ್ನಾಗಿದೆ, ನಿನ್ನ ಕೈಯಲ್ಲಿ ಒಂದು ಲೋಟ ಕಾಫಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ರುಚಿಯಾಗಿ ಮಾಡ್ತೀಯ ನೀನಂದರೆ ಅವಳೋಗಿ ಮಾಡ್ಕೊಂಬರ್ತಾಳೆ. ಈಗಿನ ಕಾಲದ ಮಕ್ಕಳು ಮಾಡಲ್ಲ. ಹಿಂದೆ ನಾವೆಲ್ಲ ಪೆದ್ರು ಮಾಡ್ತಾಯಿದ್ವಿ. ನೀನು ಏನೇ ಹೇಳಿ ಇವ ನೀಕು ಬೆಬ್ಬೆ ನೀ ತಾತ್ಕು ಬೆಬ್ಬೆ ಅನ್ನೋ ಥರ ಈ ಥರ. ಹಾಗೆ ಆ ಅರುಂಕಲಮೆ ಎಡೆ ಕಳಶಪ್ರಾಯಳಾದ ಸಖಿಯೇ ಎದ್ದು ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳನ್ನು ಸೇರಿಸ್ಕೋತಾಳೆ. கற்றக்கரவே கலங்கள் பலகரந்து சற்றஹார் திழைய சண்டு சிரச்செய்யம் குற்றமன் இல்லாத கோவலர்த்தம் பொற்கொடியே குற்றவர்கள் புனமையிலே போதராய் சுற்றத்த தோய்மார் எல்லாரும் வந்து நின் முற்றம் புகுந்த முகில்வண்ணன் பேர் பாடா சிற்றாதே பேசாதே செல்வப் பெண்டாட்டி நீ எற்ற குரங்கும் ಪುರುಳೇಲೋರೆಂಬಾವಾಯ್. ಗೋದೆನಲ್ಲಿ ಈ ಒಂದು ತಿರುಪ್ಪಾವೆಯಲ್ಲಿ 5 ಅಂತ 5 ಭಾಗಗಳಾಗಿ ಅವಳೇ ಇದು ಮಾಡಿರುವಾಗ ಮೊದಲ 5 ಭಾಗಗಳು ಮುಗಿದು 5 ಜನ ಸಖಿಯರು ನೆಪ್ಸಾಯಿತು. ಇದಕ್ಕೆ ಆತ್ಮ, ಅಗ್ನಿ, ವಾಯು, ವರುಣ, ಯಮ, ಇಂದ್ರ ಈ 5 ಜನನ ನಾವು ಎಬ್ಸಾಯಿದ್ವಿ. ಮುಚ್ಚೆ ಪಂಚೇಂದ್ರಿಯಗಳನ್ನು ಎಬ್ಸಾಯಿತು, ಪಂಚಾಂಗಗಳನ್ನು ಎಬ್ಬಿಸಬೇಕು. ಇಂದ್ರಿಯಗಳು ಎಬ್ಸಾಯಿತು, ಅಂಗಗಳನ್ನು ಇವಾಗ ಎಬ್ಬಿಸಬೇಕು. ಅದೇ ರೀತಿ ಈ 11ನೇ ಪದ್ಯದಿಂದ 15ನೇ ಪದ್ಯದ ತನಕ 5 ಜನ ಸಖಿಯರನ್ನ ಎಬ್ಬಿಸ್ತಾಳೆ. ಈ 5 ಜನ ಸಖಿಯರು ಎಲ್ಲರೂ ಸೇರಿಕೊಂಡು ನಾಯಕನಾಯ್ ನಿನ್ನ ನಂದೋಪುಣಿಯ ಕೊಯ್ಲ್ ಕಾಪಾನೆ ಅಂತ 16ನೇ ಪಾರ್ಶ್ವದಲ್ಲಿ ಆ ಒಂದು ಭಾರಕ್ಕೆ ಹೋಗ್ತಾರೆ. ಇದನ್ನು ನಾಳೆ ನಾವು ಮುಂದುವರ್ಸೋಣ. தூமணி மாடத்து சுற்றம் விளக்கெரிய தூபம் கமழ துயிலன மேல் கண் வளரும் மாமான் மகளே மணிக்கதவம் தாழ்த்திருவாய் மாமீரவளை ஜயப்பீரோ உன்மகள்தான் ஊமையோ அன்றிச்செவிடோ ஆனந்தலோ ஏமப்பெருந்துயில் மந்திரப்பட்டாளோ மாமாயன் மாதவன் வைகுந்தன் என்னென்று நாமம் பலவம் நவின்றேலோரெம்பாவாய்
நோற்றொச்சு வர்க்கம் புகுகின்ற அம்மனாய் மாற்றவம் தாராரோ வாசல் திருவாதாள் நாத்தத்துழாய் முடி நாராயணன் நம்மான் போற்றப்பரதரம் புண்ணிய நாள் பண்டொரு நாள் கூத்தத்தின் வாழ்விழிந்த கும்பகர்ணனும் தோத்தும் உனக்கே பெருந்துயில் தான் தந்தானோ ஆத்தவனந்தலுடையாய் அருங்கலமே தேத்தமாய் வந்து திருவேலோர் எம்பாவாய் சதமகமணிவேலா சாருகல்லாரஹஸ்தாத் தனபரணமிதாங்கி சாந்திரவாத்சல்ய சிந்து அழக விநிகிதாபித் சக்விரா கிருஷ்ணநாத விலசதிருதி கோதா விட்டு சித்தாத்மஜான கவிதார்க்கிக சிம்ஹாய கல்யாண குணசாலினே ஸ்ரீமதே வெங்கடேஷாய வேதாந்த குருவே நமः ஸ்ரீமதே நிகமாந்த மகாதேசிகாய நமः ஸ்ரீமத் ஸ்ரீ கோதாயை நமः. ಈ ತಿರುಪ್ಪಾವೈ ಮತ್ತು